ನಮಸ್ಕಾರ, ಬಿಬಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಈ ವರ್ಷ ಹಾಸನಾಂಬೆ ಶ್ರೀ ಸಿದ್ದೇಶ್ವರ ದೇವರ ಜಾತ್ರಾ ಮಹೋತ್ಸವಕ್ಕೆ ಇನ್ನಷ್ಟು ಮೆರುಗು. ಸಾರ್ವಜನಿಕರ ದರ್ಶನಕ್ಕೆ ಅಡಚಣೆಯಾಗದಂತೆ ನಿಗಾ. ಪೂರ್ವಭಾವಿ ಸಭೆಯಲ್ಲಿ ಜಿಲ್ಲಾಧಿಕಾರಿ ನಿರ್ಣಯ. ಆಗಸ್ಟ್ 17ರಿಂದ ರಾಜ್ಯ ಮಟ್ಟದ ಕ್ರೀಡಾಕೂಟ. ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಆಯೋಜನೆ. ಹಾಸನ ಜಿಲ್ಲಾಧ್ಯಕ್ಷ ಇ ಕೃಷ್ಣೇಗೌಡ ಮಾಹಿತಿ. ಪರಿಶಿಷ್ಟ ಸಮಾಜಗಳ ಅಭಿವೃದ್ಧಿಗೆ ಮೀಸಲಿಟ್ಟ ಕೋಟ್ಯಾಂತರ ಹಣ ದುರ್ಬಳಕೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಅಧಿಕಾರದಲ್ಲಿರಲು ಯಾವುದೇ ನೈತಿಕತೆ ಇಲ್ಲ. ಬಿಎಸ್ಪಿ ರಾಜ್ಯ ಉಪಾಧ್ಯಕ್ಷ ಗಂಗಾಧರ್ ಬಹುಜನ್ ವಾಗ್ದಾಳಿ. ಶ್ರೀ ಹಾಸನಾಂಬ ಹಾಗೂ ಶ್ರೀ ಸಿದ್ದೇಶ್ವರ ಜಾತ್ರಾ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಿಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಉಪವಿಭಾಗಾಧಿಕಾರಿ ಮಾರುತಿ ತಿಳಿಸಿದರು. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಶ್ರೀ ಹಾಸನಾಂಬ ಹಾಗೂ ಶ್ರೀ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ನಿರ್ವಹಣೆ ಕುರಿತು ಸಭೆಯಲ್ಲಿ ಮಾತನಾಡಿದ ಅವರು, ಈ ಬಾರಿ ಅಕ್ಟೋಬರ್ 24ರಿಂದ ನವೆಂಬರ್ 3ರವರೆಗೂ ಜಾತ್ರಾ ಮಹೋತ್ಸವವನ್ನು ಸಾರ್ವಜನಿಕರಿಗೆ ಆಯೋಜಿಸಲಾಗಿದ್ದು, ಈ ಬಾರಿ ಅಕ್ಟೋಬರ್ 24ರಿಂದ ನವೆಂಬರ್ 3ರವರೆಗೂ ಜಾತ್ರಾ ಮಹೋತ್ಸವವನ್ನು ಆಯೋಜಿಸಲಾಗಿದ್ದು 11 ದಿನದಲ್ಲಿ 9 ದಿನ ಮಾತ್ರ ಸಾರ್ವಜನಿಕರೇ ದೇವಿಗೆ ದರ್ಶನ ಅವಕಾಶ ಕಲ್ಪಿಸಲಾಗಿದೆ. ದರ್ಶನೋತ್ಸವ ಪ್ರಾರಂಭವಾಗುವ ಅಕ್ಟೋಬರ್ 24ರಂದು ಶ್ರೀ ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಉದ್ಘಾಟನೆ ನೆರವೇರಿಸಲಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ, ಶಾಸಕ ಸ್ವರೂಪ್ ಪ್ರಕಾಶ್, ಸಂಸದ ಶ್ರೇಯಸ್ ಪಟೇಲ್ ಸೇರಿದಂತೆ ಇತರ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಸಮ್ಮುಖದಲ್ಲಿ ದೇವರ ಬಾಗಿಲನ್ನು ತೆರೆಯಲಾಗುವುದು. ಕಳೆದ ಬಾರಿಯಂತೆ ತೋಟಗಾರಿಕೆ ಇಲಾಖೆಯಿಂದ ಫಲಪುಷ್ಪ ಪ್ರದರ್ಶನ, ಪುಷ್ಪಾಲಂಕಾರ ನಡೆಯಲಿದೆ. ನಗರದ ಹಾಗೂ ದೇವಾಲಯದ ಸುತ್ತಮುತ್ತ ಪ್ರಮುಖ ರಸ್ತೆಗಳಲ್ಲಿ ವಿದ್ಯುತ್ ದೀಪಾಲಂಕಾರವನ್ನು ಚೆಸ್ಕಾಂನಿಂದಲೇ ನಿರ್ವಹಣೆ ಆಗಲಿದ್ದು, ಟೆಂಡರ್ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ವಾಹನಗಳ ಪಾರ್ಕಿಂಗ್ ಇದೆ. ನಗರಸಭೆ ಆವರಣದಲ್ಲಿಯೇ ವ್ಯವಸ್ಥೆ ಕಲ್ಪಿಸಲಾಗುವುದು. ಶಿಷ್ಟಾಚಾರ ಉಲ್ಲಂಘನೆಯಾಗದಂತೆ ಗಣ್ಯರ ವಾಹನ ಸೇರಿದಂತೆ ಅಧಿಕಾರಿಗಳ ವಾಹನಗಳನ್ನಷ್ಟೇ ದೇವಾಲಯದ ಆವರಣಕ್ಕೆ ಬಿಡಲಾಗುವುದು. ಎಲ್ಲ ವಾಹನಗಳಿಗೂ ಪಾಸ್ಗಳು ಕಡ್ಡಾಯ. ಈ ಬಾರಿಯೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ದರ್ಶನೋತ್ಸವಕ್ಕೆ ಆಗಮಿಸುವ ಹಿನ್ನೆಲೆಯಲ್ಲಿ ಶೌಚಾಲಯ ವ್ಯವಸ್ಥೆ, ಜರ್ಮನ್ ಟೆಂಟ್, ನೆಲಹಾಸು ಸೇರಿದಂತೆ ನಿಗದಿತ ಸ್ಥಳಗಳಲ್ಲಿ ಗೇಟ್ಗಳನ್ನು ಅಳವಡಿಸಲಾಗುವುದು. ಇಲ್ಲಿ ಪೊಲೀಸ್, ಕಂದಾಯ ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿಗಳನ್ನು ನಿಯೋಜಿಸಿ ಸೂಕ್ತವಾಗಿ ನಿರ್ವಹಣೆಯನ್ನು ಕೈಗೊಳ್ಳಲಾಗುವುದು. ಸಿಬ್ಬಂದಿಗಳಿಗೆ ಈ ಬಾರಿ 72 ವಾಕಿ ಟಾಕಿಗಳನ್ನು ಬಳಸಿಕೊಂಡು ದೇವಾಲಯದ ಸುತ್ತ ಹಾಗೂ ಪ್ರವೇಶ ದ್ವಾರಗಳ ನಿರ್ವಹಣೆಯನ್ನು ಸಮರ್ಪಕವಾಗಿ ನಿರ್ವಹಿಸಲು ಕ್ರಮ ಕೈಗೊಳ್ಳಲಾಗುತ್ತಿದ್ದು, 144 ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡುವ ಕುರಿತು ಚರ್ಚೆ ನಡೆದಿದೆ ಎಂದರು. 2024ನೇ ಸಾಲಿನ ಹಾಸನಾಂಬ ಜಾತ್ರಾ ಮಹೋತ್ಸವವನ್ನು ಈ ಬಾರಿ ಅಕ್ಟೋಬರ್ 24ನೇ ತಾರೀಕಿನಿಂದ ನವೆಂಬರ್ 3ನೇ ತಾರೀಕಿನವರೆಗೆ ನಡೆಸಲಾಗುತ್ತೆ. ಶಾಸ್ತ್ರೋಕ್ತ ಪ್ರಕಾರ 24ನೇ ತಾರೀಕು ದೇವಾಲಯದ ಬಾಗಿಲು ತೆರೆಯಲಾಗುತ್ತೆ. 25ನೇ ತಾರೀಕಿನಿಂದ ರಾಜ್ಯದ ಎಲ್ಲ ಭಕ್ತರಿಗೂ ಕೂಡ ದರ್ಶನದ ಅವಕಾಶವನ್ನು ನೀಡಲಾಗುತ್ತೆ. 3ನೇ ತಾರೀಕು ದೇವಾಲಯದ ಬಾಗಿಲನ್ನು ಮುಚ್ಚಲಾಗುತ್ತೆ. ಅದಕ್ಕೆ ಬೇಕಾದಂಥ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಜಿಲ್ಲಾಡಳಿತ ವತಿಯಿಂದ ಈಗಾಗಲೇ ನಾವು ಆರಂಭ ಮಾಡಿದ್ದೇವೆ. ಈ ಬಾರಿ ಕಳೆದ ಬಾರಿಗಿಂತ ಹೆಚ್ಚಿನ ಜನ ಬರುವ ನಿರೀಕ್ಷೆ ಇದೆ. ಉನ್ನತ ಮಟ್ಟದ ಸೌಕರ್ಯಗಳನ್ನು ಭಕ್ತರಿಗೆ ಕೊಡಬೇಕು ಅಂತೇಳಿ ಜಿಲ್ಲಾಡಳಿತ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದು ಕಾರ್ಯವನ್ನು ಜಾರಿಗೊಳಿಸಲಾಗುತ್ತೆ. ಈಗ ನಮಗೆ ಅಕ್ಟೋಬರ್ 24ರಿಂದ ಬಾಗಿಲು ತೆರೆಯುತ್ತೆ. 3ನೇ ತಾರೀಕು ಬಾಗಿಲನ್ನು ಮುಚ್ಚಲಾಗುತ್ತೆ. ಫಸ್ಟ್ ಮತ್ತು ಲಾಸ್ಟ್ ಡೇ ಭಕ್ತರಿಗೆ ದರ್ಶನದ ಅವಕಾಶ ಇರೋದಿಲ್ಲ. ನಡುವೆ 9 ದಿನ ಭಕ್ತರಿಗೆ ದರ್ಶನದ ಅವಕಾಶ ಇರ್ತದೆ. ಸಂಪ್ರದಾಯದ ಪ್ರಕಾರ ಹಿಂದಿನಿಂದಲೂ ಕೂಡ ದೇವಿಯ ಸಂಪ್ರದಾಯ, ದೇವಾಲಯದ ಪರಂಪರೆ ಅದು. ಮೊದಲನೇ ದಿನ ಮತ್ತು ಕೊನೆಯ ದಿನ ಭಕ್ತರಿಗೆ ಅವಕಾಶ ಇರಲ್ಲ. 9 ದಿನ ಭಕ್ತರಿಗೆ ದರ್ಶನದ ಅವಕಾಶ ಇರ್ತದೆ. ಕಳೆದ ಬಾರಿ 14 ಲಕ್ಷ ಜನ ಬಂದಿದ್ರು. ಅಂದರೆ ದಿನಗಳ ಸಂಖ್ಯೆ ಜಾಸ್ತಿ ಇತ್ತು. ಈ ಬಾರಿ ದಿನಗಳ ಸಂಖ್ಯೆ ಕಡಿಮೆ ಇದೆ. 15ರಿಂದ 16 ಲಕ್ಷ ಜನ ಬರ್ಬೋದು ಅನ್ನೋ ನಿರೀಕ್ಷೆ ಇದೆ. ಥ್ಯಾಂಕ್ ಯು. ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಮಾತನಾಡಿ, ದೇವಾಲಯದ ಗರ್ಭಗುಡಿ ಪ್ರವೇಶ ದ್ವಾರ ನವೀಕರಣ ಮಾಡುವ ಕುರಿತು ಅರ್ಚಕರು ಸಭೆ ಗಮನಕ್ಕೆ ತಂದರು. ಈ ಹಿಂದೆಯೇ ತೀರ್ಮಾನ ಮಾಡಲಾಗಿದ್ದು, ಅದರಂತೆ ನವೀಕರಣಕ್ಕೆ ಕ್ರಮ ಸೂಚನೆ ನೀಡಿದರು. 2 ಕಾವಲುಗಾರರನ್ನ ನಿಯೋಜಿಸಲು ಮುಜರಾಯಿ ಇಲಾಖೆ ಮೂಲಕ ಕ್ರಮಕ್ಕೆ ಪತ್ರ ವ್ಯವಹಾರ ಮಾಡಲಾಗಿದೆ. ದನಗಳ ಜಾತ್ರೆ ಆಯೋಜಿಸಲು ಶಾಸಕ ಸ್ವರೂಪ್ ಸಲಹೆ ನೀಡಿದರು. ಅದರಂತೆ 2 ಅಥವಾ 3 ದಿನ ಎಪಿಎಂಸಿ ಆವರಣದ ಪಕ್ಕ ಆಯೋಜನೆಗೆ ಸಭೆಯಲ್ಲಿ ತೀರ್ಮಾನ ಮಾಡಲಾಯಿತು. ಈ ಬಾರಿ ವಿಶೇಷ ರೀತಿಯಲ್ಲಿ ಲಾಡು ಪ್ರಸಾದವನ್ನು ತಯಾರಿಸಲು ತೀರ್ಮಾನಿಸಲಾಗಿದ್ದು, ನಿರ್ಮಿತಿ ಕೇಂದ್ರದಿಂದ ಈ ಜವಾಬ್ದಾರಿ ನಿರ್ವಹಣೆ ಆಗಲಿದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಜನರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಮುಟ್ಟಿಸಲು ದೇವಾಲಯದ ಸಮೀಪದಲ್ಲಿಯೇ ಆಯೋಜನೆ ಮಾಡುವಂತೆ ಸಭೆಯಲ್ಲಿ ಬಹುತೇಕರು ಅಭಿಪ್ರಾಯಪಟ್ಟರು. ಅದರಂತೆ ಕ್ರಮ ಕೈಗೊಳ್ಳಲಾಗುವುದು. ಕಳೆದ ಬಾರಿ ಜಿಲ್ಲೆಯ ಪ್ರಮುಖ ಪ್ರವಾಸಿ ಸ್ಥಳಗಳಿಗೆ ಕೆಎಸ್ಆರ್ಟಿಸಿ ಬಸ್ಗಳ ಮೂಲಕ ಪ್ರವಾಸದ ಪ್ಯಾಕೇಜ್ ಅನ್ನು ಪರಿಚಯಿಸಲಾಗಿತ್ತು. ಜನರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಈ ಬಾರಿಯೂ ಅದೇ ರೀತಿ ಪ್ಯಾಕೇಜ್ ಟೂರ್ ಅನ್ನು ಪರಿಚಯಿಸಲಾಗುವುದು. ಹೆಲಿಕಾಪ್ಟರ್ ಮೂಲಕ ಹಾಸನ ನಗರ ಹಾಗೂ ಹಾಸನಾಂಬ ದೇವಾಲಯ ಸುತ್ತ ಪ್ರಯಾಣ ಮಾಡಲು ಈ ಬಾರಿಯೂ ಅವಕಾಶ ಕಲ್ಪಿಸಲಾಗುವುದು. ಕಳೆದ ಬಾರಿಗಿಂತ ಹೆಚ್ಚಿನ ಸಮಯ ಹಾಗೂ ಕಡಿಮೆ ಮೊತ್ತದಲ್ಲಿ ಚಾಪರ್ ಪ್ರಯಾಣ ಇರಲಿದೆ.
ಪ್ಯಾರಾಗ್ಲೈಡಿಂಗ್, ಪ್ಯಾರಾಸೈಲಿಂಗ್ ಸಹ ಇರಲಿದ್ದು, ನಗರದ ಸಮೀಪದಲ್ಲಿ ಈ ಬಾರಿ ವ್ಯವಸ್ಥೆ ಕಲ್ಪಿಸಿರುವುದರಿಂದ ಹೆಚ್ಚಿನ ಜನರಿಗೆ ಇದರ ಉಪಯೋಗ ಆಗಲಿದೆ ಎಂದು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಯಾಕಂದ್ರೆ ಒಂದು ಬೇರೆ ಪ್ಲಾನ್ ಮಾಡ್ಕೊಂಡಿದೀವಿ. ಸೊ ಅಂದ್ರೆ ಅದರಲ್ಲಿ ಮಾತ್ರ ರಾಜಿ ಆಗೋದು ಬೇಡ ಅಂತ ಅಂದ್ಬಿಟ್ಟು ಮಾಡ್ಕೊಂಡಿದೀವಿ. ಆಮೇಲೆ ಲಡ್ಡುನು ಕೂಡ ಕಳೆದ ಬಾರಿ ಏನಿತ್ತು ಅದಕ್ಕಿಂತ ಉತ್ತಮವಾಗಿ ಸ್ವಲ್ಪ ಕಾಸ್ಟ್ ಜಾಸ್ತಿ ಇರುತ್ತೆ, ಯಾಕಂದ್ರೆ ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಸೊ ಅದನ್ನ ಲಡ್ಡುನು ಕೂಡ ನಾವು ಈ ಸತಿ ಮೇಂಟೈನ್ ಮಾಡ್ಕೊಳ್ತಾ ಇದೀವಿ. ಪ್ರಸಾದ ಲಡ್ಡು ಬಗ್ಗೆ ಯಾವುದೇ ಒಂದು ರಾಜಿ ಇಲ್ಲ. ಸೊ ಭಕ್ತರಿಗೆ ಅದನ್ನೇ ಕೊಡೋದು, ನಾವು ಇನ್ನೇನು ಬೇರೆ ಅವ್ರಿಗೆ ಇನ್ನೇನು ನಾವು ತಣಿಸಕ್ಕಾಗಲ್ಲ. ದೇವರ ದರ್ಶನ, ದೇವಿಯ ದರ್ಶನ, ಪ್ರಸಾದ, ಲಡ್ಡು. ಸೊ ಇದನ್ನ ಕೊಡ್ತೀವಿ. ಶಾಸಕರು ಮತ್ತೆ ನಮ್ಮ MP ಅವರು ಹೇಳಿದಂತೆ 300 ರೂಪಾಯಿ ಟಿಕೆಟ್ ಇರೋರಿಗೂ ಒಂದೊಂದು ಲಡ್ಡು ಕೊಡುವ ವ್ಯವಸ್ಥೆನ ನಾವು ಫೈನಲೈಸ್ ಮಾಡಿ ಹೇಳ್ತೀವಿ. ಮಾನ್ಯ ಮಂತ್ರಿಗಳ ಒಂದು ಅಧ್ಯಕ್ಷತೆಯಲ್ಲಿ ನಡೆಯುವಂತಹ ಮೀಟಿಂಗ್ ಅಲ್ಲಿ ಅದನ್ನು ಬಿಟ್ಟು ನಮ್ಮ ಹಾಸನಾಂಬ ಕಪ್ಪು, ಆಮೇಲೆ ಏನೇನು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ. ಯುವ ದಸರಾ ತರ ನಮ್ಮಲ್ಲಿ ಯುವ ಹಾಸನ ಅಂತಂದ್ಬಿಟ್ಟು ಮಾಡ್ತೀವಿ ಅಂತಂದು ಹೇಳಿದ್ದಾರೆ. ಅದು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಇದು. ಸೊ ಎಲ್ಲ ಇಡಿಯಾಗಿ ನಾವೊಂದು ಕ್ವಾಲಿಟೇಟಿವ್ ಪ್ರೋಗ್ರಾಮ್ಸ್ ಮಾಡೋಣ. ಅಂದ್ರೆ ಪ್ರೋಗ್ರಾಮ್ಸ್ ಅಂತಂದ್ರೆ ಸುಮ್ಮನೆ ಏನೋ ಹೆಸರು ಮಾತ್ರ ಅಂತದಲ್ಲ, ಆ ಪ್ರೋಗ್ರಾಮ್ಸ್ ಇಂದ ನಮ್ಗೆ ಇನ್ನೂ ಆ ಉತ್ಸವಕ್ಕೆ ಮೆರುಗು ಬರಬೇಕು. ಆ ತರದ್ದು ಮಾಡೋಣ ಅಂತ ಹೇಳ್ತಾ ಬಹುಶಃ ಈ ಸಭೆಗೆ ಸದ್ಯಕ್ಕೆ ಇಷ್ಟು ಇದಿರುತ್ತೆ. ನಂತರದಲ್ಲಿ ನಾವು ಯಾರ್ಯಾರಿಗೆ ಏನೇನು ಕೆಲಸ ವಹಿಸಿದ್ದಾರೆ, ನೀವು ವಿದ್ಯುತ್ ಅವ್ರು ನಮ್ಮನ್ನು ಕರೀಲಿಲ್ಲ ಅನ್ನೋದು ಅದೆಲ್ಲ ಬಿಟ್ಟು ಈ ಸತಿ 10-24ರಿಂದ 3-11-24 ಅದ್ದೂರಿಯಾಗಿ ಜಿಲ್ಲಾಡಳಿತ ವತಿಯಿಂದ ನಮ್ಮ ಶಾಸಕರ ಅಧ್ಯಕ್ಷತೆಯಲ್ಲಿ ನಡೆದಂಥ ಒಂದು ಸಭೆಯಲ್ಲಿ ಒಂದು ಅದ್ದೂರಿಯಾಗಿ ನಮ್ಮ ಹಾಸನಾಂಬ ಉತ್ಸವ 20-24ರ ಉತ್ಸವವನ್ನು ಮಾಡಬೇಕಂತ ನಾವೆಲ್ಲ ಸಭೆಯಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು, ಮಾನ್ಯ ಶಾಸಕರು ಎಲ್ಲ ತೀರ್ಮಾನ ಮಾಡಿ ಬಂದಿದ್ವಿ. ಏನೇನು ನ್ಯೂನತೆಗಳು ಕಳೆದ ಬಾರಿ ಇತ್ತು ಅದನ್ನೆಲ್ಲ ಸರಿಪಡಿಸಿ ಅತಿ ಅಚ್ಚುಕಟ್ಟಾಗಿ ಈ ಒಂದು ಸಂಭ್ರಮಾಚರಣೆ ಮಾಡ್ಬೇಕು ಅಂದ್ಕೊಂಡಿದ್ವಿ. ಮತ್ತು ಎಲ್ಲ ಕಳೆದ ಬಾರಿ ಏನೇನು ಕಾರ್ಯಕ್ರಮಗಳಿತ್ತು, ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಮತ್ತು ವಿವಿಧ ಇಲಾಖೆಯಿಂದ ಏನು ಕಾರ್ಯಕ್ರಮ ಪ್ರತಿಯೊಂದು ಮನೋರಂಜನಾ ಕಾರ್ಯಕ್ರಮ ಎಲ್ಲವನ್ನು ಈ ಬಾರಿ ಇರ್ತದೆ. ಕಳೆದ ಬಾರಿಗಿಂತ ಅತಿ ಅಚ್ಚುಕಟ್ಟಾಗಿ ಅತಿ ವಿಜೃಂಭಣೆಯಿಂದ ಮಾಡೋಕ್ಕೆ ಎಲ್ಲ ನಮ್ಮ ಜಿಲ್ಲಾಡಳಿತ ಸನ್ನದ್ಧವಾಗಿದೆ. 24/10/2024ರಿಂದ ಏನು ಹಾಸನಾಂಬ ಜಾತ್ರಾ ಮಹೋತ್ಸವ ಶುರುವಾಗ್ತದೆ. 3ನೇ ತಾರೀಕು 11ನೇ ತಿಂಗಳು 2024ಕ್ಕೆ ಮುಕ್ತಾಯಗೊಳ್ಳುತ್ತದೆ. 11 ದಿನ ಕಾರ್ಯಕ್ರಮ ನಮ್ಮ ಜಾತ್ರಾ ಮಹೋತ್ಸವ ಇರ್ತದೆ. ಅದರಲ್ಲಿ ಮೊದಲನೇ ದಿನ ಮತ್ತು ಕೊನೆಯ ದಿನ ಸಾರ್ವಜನಿಕರಿಗೆ ಮತ್ತು ಭಕ್ತಾದಿಗಳಿಗೆ ಇದಿರಲ್ಲ. ಅದು ಬಿಟ್ಟು 9 ದಿನ ಇರುತ್ತೆ. ಕಳೆದ ಬಾರಿ ಏನು ನ್ಯೂನತೆಗಳಿತ್ತು, ಅನಾನುಕೂಲ ಆಗಿತ್ತು, ಅದನ್ನೆಲ್ಲ ಈ ಸತಿ ಸರಿಪಡಿಸಿ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಕಳೆದ ವರ್ಷ ಏನು ಜಾತ್ರಾ ಮಹೋತ್ಸವ ಆಗಿತ್ತು ಅದಕ್ಕಿಂತ ವಿಜೃಂಭಣೆಯನ್ನು ಮಾಡಬೇಕು ಅಂತ ಮಾನ್ಯ ಸಂಸದರು, ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಅಧಿಕಾರಿ ವರ್ಗದವರೆಲ್ಲ ಸೇರಿ ಇವತ್ತು ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿದ್ವಿ. ಎಲ್ಲ ಸಾಧಕ ಬಾಧಕಗಳನ್ನ ಕೂಡ ಇವತ್ತೆಲ್ಲ ಚರ್ಚೆ ಮಾಡಿ ಮುಂದಿನ ಈ ಏನು ವರ್ಷದ ಜಾತ್ರಾ ಮಹೋತ್ಸವ ಕಳೆದ ವರ್ಷದಿಂದ ಬಹಳ ವಿಜೃಂಭಣೆಯಿಂದ ಆಗಬೇಕು. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಹಕಾರನ ಕೊಟ್ಟಿದ್ದಾರೆ. ತಾವುಗಳು ಕೂಡ ಮಾಧ್ಯಮ ಮಿತ್ರರು ಎಲ್ಲ ಕೂಡ ಸಹಕಾರನ ಕೊಡಬೇಕು. ಮತ್ತು ಏನು ಈ ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಏನು ನಿರ್ಮಲಾನಂದ ಸ್ವಾಮೀಜಿಯವರು ಕೂಡ ಬಂದು ಚಾಲನೆ ಕೊಡ್ತಾ ಇದ್ದಾರೆ. ತಾವೆಲ್ಲ ಕೂಡ ಮಾಧ್ಯಮ ಮಿತ್ರರು ಸಹಕಾರ ಕೊಡಬೇಕು. ಕಳೆದ ಬಾರಿನೂ ಕೂಡ ತಾವೆಲ್ಲ ದೊಡ್ಡ ಮಟ್ಟದ ಸಹಕಾರನ ಕೊಟ್ಟಿದ್ದೀರಿ. ಈ ಬಾರಿನೂ ಕೂಡ ತಾವೆಲ್ಲ ಮಾಧ್ಯಮ ಮಿತ್ರರು ಮತ್ತು ಸಾರ್ವಜನಿಕರು, ವಿಶೇಷವಾಗಿ ಹಾಸನ ಜಿಲ್ಲೆ ಎಲ್ಲ ನಾಗರಿಕರು ಏನು ನಮ್ಮ ಹಾಸನಾಂಬ ಜಾತ್ರಾ ಮಹೋತ್ಸವ ವರ್ಷಕ್ಕೊಂದ್ಸತಿ ಏನು ಜಾತ್ರೆಯನ್ನು ಮಾಡ್ತೀವಿ, ಹೊರಗಡೆಯಿಂದ ಕೂಡ ಸಾರ್ವಜನಿಕರು ಬರ್ತಾ ಇರ್ತಾರೆ. ಆದರೂ ಕೂಡ ತಾವು ತಮ್ಮ ಮನೆ ಮತ್ತು ಅಕ್ಕಪಕ್ಕ ಎಲ್ಲ ಕೂಡ ಸ್ವಚ್ಛತೆಯನ್ನು ಇಟ್ಕೊಂಡು ಈ ಸಂದರ್ಭದಲ್ಲಿ ಸಂಸದ ಶ್ರೇಯಸ್ ಪಟೇಲ್, ಶಾಸಕ ಸ್ವರೂಪ್ ಪ್ರಕಾಶ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ, ಹೆಚ್ಚುವರಿ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ, ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವೆಂಕಟೇಶ್ ನಾಯಕ್, ತಹಶೀಲ್ದಾರ್ ಶ್ವೇತಾ ಸೇರಿದಂತೆ ಇತರೆ ಅಧಿಕಾರಿಗಳು ಹಾಜರಿದ್ದರು. ಜಿಲ್ಲಾಡಳಿತದ ಸಹಕಾರದೊಂದಿಗೆ ನಮ್ಮ ಹಾಸನ ಟಿವಿ ಹಾಗೂ ಯೂತ್ ಹ್ಯಾಂಡ್ಸ್ ಫೌಂಡೇಶನ್ ಆಶ್ರಯದಲ್ಲಿ 78ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಆಗಸ್ಟ್ 15ರಂದು ಬೆಳಗ್ಗೆ 8 ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿಯಿಂದ ಜಿಲ್ಲಾ ಕ್ರೀಡಾಂಗಣದವರೆಗೆ 2500 ಅಡಿ ಉದ್ದದ ರಾಷ್ಟ್ರಧ್ವಜ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಕರ್ತ ತೌಫಿಕ್ ಅಹಮದ್ ಹೇಳಿದರು.
ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು 78ನೇ ಸ್ವಾತಂತ್ರ್ಯೋತ್ಸವವನ್ನು ಹಾಸನದಲ್ಲಿ ವಿಶೇಷವಾಗಿ ನಡೆಸುವ ಉದ್ದೇಶದಿಂದ ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆಯ ರೋದಂ ತಾಲೂಕು ಸಮಾಜ ಸೇವಕರಾದ ಡಿಸಿ ಲಕ್ಷ್ಮೀನಾರಾಯಣ ಗುಪ್ತಾ ಮತ್ತು ತಂಡ ಅವರಿಂದ ತಯಾರಿಸಲ್ಪಟ್ಟ 2500 ಅಡಿ ಉದ್ದದ ರಾಷ್ಟ್ರಧ್ವಜ ಮೆರವಣಿಗೆ ನಡೆಯಲಿದೆ. ಬೃಹತ್ ಧ್ವಜ ಮೆರವಣಿಗೆ ದೇಶದ ಅನೇಕ ಭಾಗದಲ್ಲಿ ಈಗಾಗಲೇ ನಡೆದಿದೆ. ಹಾಸನದಲ್ಲೂ ಇಂತಹ ಕಾರ್ಯಕ್ರಮ ನಡೆಸಬೇಕು ಎಂಬ ಉದ್ದೇಶದಿಂದ ತಿರಂಗ ಮಾರ್ಚ್ ನಡೆಯಲಿದ್ದು, ಈ ಕಾರ್ಯಕ್ರಮಕ್ಕೆ ನಮ್ಮ ನಡೆ ಶಾಂತಿ ಸೌಹಾರ್ದತಾ ಕಡೆ ಎಂದು ಹೆಸರಿಸಲಾಗಿದೆ. ತಿರಂಗ ಮಾರ್ಚ್ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎನ್ ರಾಜಣ್ಣ, ಸಂಸದರಾದ ಮಾನ್ಯ ಶ್ರೀ ಎಸ್ ಪಟೇಲ್, ಶಾಸಕ ಎಚ್ಪಿ ಸ್ವರೂಪ್ ಪ್ರಕಾಶ್, ಜಿಲ್ಲಾಧಿಕಾರಿ ಸಿ ಸತ್ಯಭಾಮ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪೂರ್ಣಿಮಾ, ಶಿಕ್ಷಣ ಇಲಾಖೆ ಸೇರಿದಂತೆ ಅನೇಕ ಇಲಾಖೆಯ ಅಧಿಕಾರಿಗಳು, ವಿವಿಧ ಶಾಲೆಯ ಸಿಬ್ಬಂದಿ, ಜನಪ್ರತಿನಿಧಿಗಳು, ಹಿರಿಯ ಪತ್ರಕರ್ತರು, ಸಾಹಿತಿಗಳು, ಬರಹಗಾರರು, ವಿವಿಧ ಸಂಘಟನೆಗಳ ಪ್ರಮುಖರು, ಕಲಾವಿದರು, ಗಣ್ಯರು, 3000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, ಕಾರ್ಮಿಕರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ನಾವು 2500 ಫೀಟಿನ ಒಂದು ರಾಷ್ಟ್ರಧ್ವಜದ ಮಹಾಮೆರವಣಿಗೆಯನ್ನು ಆಗಸ್ಟ್ 15 8 ಗಂಟೆಗೆ ಜಿಲ್ಲಾ ಆಡಳಿತದ DC ಆಫೀಸಿಂದ ಜಿಲ್ಲಾ ಕ್ರೀಡಾಂಗಣದೊಳಗೆ ನಾವು ಅವತ್ತು ಒಂದು 3000 ಮಕ್ಕಳು ಆ ಧ್ವಜಾರೋಹಣವನ್ನು ತಗೊಂಡ್ಕೊಂಡು ಎಲ್ಲ ರಾಜಬೀದಿಗಳಲ್ಲಿ, ಹಾಸನದ ಎಲ್ಲ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ತಾ ಅಲ್ಲಿ ತಲುಪ್ತೀವಿ. ಇದಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮ ಹಾಸನದ ಉಸ್ತುವಾರಿ ಸಚಿವರಾದ ರಾಜಣ್ಣ ಅವರು ಹಾಗೂ MP ಅವರು ಮತ್ತು MLA ಅವರು ಮತ್ತು ನಮ್ಮ ಜಿಲ್ಲಾಧಿಕಾರಿಯವರು, ಆಮೇಲೆ CEO, SP ಅವರು ಭಾಗವಹಿಸ್ತಾರೆ. ಹಾಗೆ ಕೃಷ್ಣೇಗೌಡರು, ಆಮೇಲೆ ಎಲ್ಲ ಹಾಸನದ ಸಂಘ ಸಂಸ್ಥೆಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಹಾಗೆ ನಮ್ಮ ಗೌರವ ಉಪಸ್ಥಿತಿ ನಮ್ಮ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ವೇಣುಕುಮಾರ್ ಅವರು ಆ ಉದ್ಘಾಟನೆಯಲ್ಲಿ. ಪತ್ರಿಕಾಗೋಷ್ಠಿಯಲ್ಲಿ ಯೂತ್ ಹ್ಯಾಂಡ್ಸ್ ಫೌಂಡೇಶನ್ನ ಬಾಲಾಜಿ, ಯೋಗೇಶ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೃಷ್ಣೇಗೌಡ ಇದ್ದರು. ರಾಜ್ಯ ಸರ್ಕಾರಿ ನೌಕರರ ಸಂಘ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಯೋಗದಲ್ಲಿ ಆಗಸ್ಟ್ 17ರಿಂದ ಆಗಸ್ಟ್ 19ರವರೆಗೆ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ರಾಜ್ಯ ಸರ್ಕಾರಿ ನೌಕರರ ರಾಜ್ಯ ಮಟ್ಟದ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಇ ಕೃಷ್ಣೇಗೌಡ ಹೇಳಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಆಗಸ್ಟ್ 17ರಂದು ಸಂಜೆ 4:30ಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟಿಸಲಿದ್ದು, ಹಲವು ಸಚಿವರು, ಗಣ್ಯರು ಭಾಗವಹಿಸಲಿದ್ದಾರೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಸುಮಾರು 10,000ಕ್ಕೂ ಹೆಚ್ಚಿನ ನೌಕರ ಕ್ರೀಡಾಪಟುಗಳು ಪಾಲ್ಗೊಳ್ಳಲಿದ್ದಾರೆ. ಹಾಸನ ಜಿಲ್ಲೆಯಿಂದ 440 ಮಂದಿ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿದ್ದು, ಎಲ್ಲಾ ಕ್ರೀಡಾಪಟುಗಳಿಗೆ ಉತ್ತಮ ಗುಣಮಟ್ಟದ ಟ್ರ್ಯಾಕ್ ಸೂಟ್ ಮತ್ತು ಕ್ಯಾಪ್ ವಿತರಿಸಲಾಗುವುದು ಹಾಗೂ 3 ದಿನಗಳ ಕಾಲ ಶುಚಿ ರುಚಿಯಾದ ಊಟೋಪಹಾರ ಕಲ್ಪಿಸಲಾಗಿದೆ. ರಾಜ್ಯಮಟ್ಟದ ಕ್ರೀಡೆಗಳಲ್ಲಿ ವಿಜೇತರಾದ ಕ್ರೀಡಾಪಟುಗಳಿಗೆ ವಿಶೇಷ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಗುವುದು ಹಾಗೂ ಅಖಿಲ ಭಾರತ ನಾಗರಿಕ ಸೇವಾ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಪಡೆದ ಕ್ರೀಡಾಪಟುಗಳನ್ನು ಇದೇ ಸಂದರ್ಭದಲ್ಲಿ ಅಭಿನಂದಿಸಲಾಗುವುದು. ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿ ಕೇಂದ್ರ ಸಂಘದ ಆನ್ಲೈನ್ ಮೂಲಕ ನೋಂದಣಿ ಮಾಡಿಕೊಂಡಿರುವ ಜಿಲ್ಲೆಯ ಎಲ್ಲ ಕ್ರೀಡಾಪಟುಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ದಿನಾಂಕ 17, 23 ಮತ್ತು 24 ಮತ್ತು 18, 19 ಅಂದರೆ ಶನಿವಾರ, ಭಾನುವಾರ ಮತ್ತು ಸೋಮವಾರ ರಾಜ್ಯ ಮಟ್ಟದ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಬೆಂಗಳೂರಲ್ಲಿ ಕಂಠೀರವ ಸ್ಟೇಡಿಯಮ್ಮಲ್ಲಿದೆ. ರಾಜ್ಯ ಮಟ್ಟದ ಕ್ರೀಡಾಕೂಟ ನಮ್ಮ ಹಾಸನ ಜಿಲ್ಲೆಯಿಂದಲೂ ಕೂಡ ಜೂನ್ ತಿಂಗಳಲ್ಲಿ ನಾವು ಕ್ರೀಡಾಕೂಟ ಮಾಡಿದ್ವು. ಆ ಕ್ರೀಡಾಕೂಟ ಸುಮಾರು 1,500 ಜನ ಹಾಸನ ಜಿಲ್ಲಾ ಸರ್ಕಾರಿ ಅಧಿಕಾರಿ ನೌಕರರು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ರು. ಅದರಲ್ಲಿ ಕ್ರೀಡಾ ನಿಯಮಾವಳಿ ಅನ್ವಯ ಜಿಲ್ಲೆಯಿಂದ ರಾಜ್ಯ ಮಟ್ಟಕ್ಕೆ ಸುಮಾರು 440 ಕ್ರೀಡಾಪಟುಗಳು ಆಯ್ಕೆಯಾಗಿದ್ದಾರೆ. ಅದರಲ್ಲಿ ಪುರುಷ ಮತ್ತು ಮಹಿಳಾ ಕ್ರೀಡಾಪಟುಗಳು. ಆ ಆಯ್ಕೆಯಾಗಿರುವ ಕ್ರೀಡಾಪಟುಗಳು 440 ಜನನೂ ಕೂಡ ಕೇಂದ್ರ ಸಂಘದ ಮಾರ್ಗಸೂಚಿ ಅನ್ವಯ ಆನ್ಲೈನಲ್ಲಿ ನೋಂದಣಿ ಮಾಡ್ಕೊಂಡಿದ್ದಾರೆ. ಆ ನೋಂದಣಿಯಾದ ಎಲ್ಲ ಪುರುಷ ಮತ್ತು ಮಹಿಳಾ ಕ್ರೀಡಾಪಟುಗಳು ಸುಮಾರು 60 ವಿವಿಧ ಗೇಮ್ಗಳಿದ್ದಾವೆ. ಆ ಗೇಮ್ಗಳಲ್ಲಿ ಭಾಗವಹಿಸೋಕ್ಕೆ ಆಯ್ಕೆಯಾಗಿರೋ ಎಲ್ಲ ಕ್ರೀಡಾಪಟುಗಳು ಬೆಂಗಳೂರಲ್ಲಿ ಶನಿವಾರ, ಭಾನುವಾರ, ಸೋಮವಾರ ನಡೆಯೋ ಕ್ರೀಡಾಕೂಟದಲ್ಲಿ ನಮ್ಮ ಜಿಲ್ಲೆಯಿಂದ ಭಾಗವಹಿಸಿ ಹೆಚ್ಚಿನ ಪದಕಗಳನ್ನು ಗೆಲ್ಲಿ ಅಂತ ನಮ್ಮ ಸರ್ಕಾರಿ ನೌಕರರ ಸಂಘ ಮತ್ತು ಇಡೀ ತಂಡ ಅವರಿಗೆ ಶುಭವನ್ನು ತಮ್ಮ. ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಸಿಕೆ ರಘು, ತಿಮ್ಮೇಗೌಡ, ಡಾಕ್ಟರ್ ಲಕ್ಷ್ಮೀಕಾಂತ್, ಜಾವಗಲ್ ನಾಗರಾಜ್, ಡಾಕ್ಟರ್ ಬಿ ನಾಗೇಂದ್ರ ಇತರರಿದ್ದರು. ಹಿಂದೂ ಹಿತರಕ್ಷಣಾ ಸಮಿತಿ ವತಿಯಿಂದ ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳ ಮೇಲಿನ ದೌರ್ಜನ್ಯ ಖಂಡಿಸಿ ಅವರ ಸುರಕ್ಷತೆಗೆ ಕ್ರಮ ಕೈಗೊಳ್ಳಬೇಕಾಗಿ ಆಗ್ರಹಿಸಿ ಜನಜಾಗೃತಿಗೋಸ್ಕರದ ನಗರದ NR ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿದರು.
ಪ್ರತಿಭಟನೆಯನ್ನ ಉದ್ದೇಶಿಸಿ ವೇಣುಗೋಪಾಲ್ ಮಾತನಾಡಿ, ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂಗಳ ಮೇಲಿನ ದೌರ್ಜನ್ಯ ಖಂಡನೀಯ. ನಮ್ಮ ದೇಶ ಸರ್ವ ಧರ್ಮಗಳ ಆಶ್ರಯ ತಾಣವಾಗಿದ್ದು ಎಲ್ಲ ಸಮುದಾಯವನ್ನ ಪ್ರೀತಿಸುತ್ತೇವೆ. ಆದರೆ ನಮ್ಮ ನೆರೆಯ ದೇಶ ಬಾಂಗ್ಲಾದಲ್ಲಿ ಹಿಂದೂ ದೇವಾಲಯಗಳಾದ ಕಾಳಿ ದೇವಸ್ಥಾನ, ಇಸ್ಕಾಂ ಸೇರಿದಂತೆ ಅನೇಕ ಧಾರ್ಮಿಕ ಕೇಂದ್ರಗಳಿಗೆ ಕೋಮುವಾದಿಗಳು ನುಗ್ಗಿ ದಾಂಧಲೆ ಮಾಡಿರುವುದು ಸರಿಯಲ್ಲ. ಹಿಂದೂಗಳು ಶಾಂತಿಪ್ರಿಯರು. ಅವರ ಧಾರ್ಮಿಕತೆಗೆ ಧಕ್ಕೆ ಉಂಟಾದರೆ ಭಾರತೀಯರಾದ ನಾವು ಸಹಿಸುವುದಿಲ್ಲ. ಕೂಡಲೇ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಮಧ್ಯಪ್ರವೇಶಿಸಿ ಹಿಂದೂಗಳ ರಕ್ಷಣೆಗೆ ಮುಂದಾಗಬೇಕು ಹಾಗೂ ಇದೇ ರೀತಿ ಬಾಂಗ್ಲಾದಲ್ಲಿ ಹಿಂದೂಗಳ ಹತ್ಯೆ ಮುಂದುವರೆದರೂ ಉಗ್ರ ಹೋರಾಟ ನಡೆಸಲಾಗುವುದೆಂದರು. ಬಾಂಗ್ಲಾದೇಶದಲ್ಲಿ ಏನು ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ, ಅದನ್ನು ಖಂಡಿಸಿ ಇವತ್ತು ನಾವು ಎಲ್ಲರೂ ಸೇರಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇದು ಬಾಂಗ್ಲಾದೇಶದಲ್ಲಿ ಇವತ್ತಾಗಿದೆ, ನಾಳೆ ಹಾಸನದಲ್ಲೂ ಆಗ್ಬೋದು, ನಾಳೆ KR-ಪುರಮಲ್ಲೂ ಆಗ್ಬೋದು. ಹಿಂದೂಗಳೆಲ್ಲ ಹಿಂಗೆ ಮನೆಯಲ್ಲೇ ಕೂತಿದ್ರೆ ನಾಳೆ ಅವ್ರು ಬಂದು ನಮಗೆ ಹೊಡೆದೋಗ್ತಾರೆ. ಆದ್ದರಿಂದ ಹಿಂದೂಗಳು ಈಗಲಾರು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರೂ ಬಂದು ಸೇರಿ ಇವತ್ತು ನಮ್ಮ ಏನು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು. ಇದನ್ನು ಮುಂದುವರಿಸಿಕೊಂಡು ನಾವು ಎಲ್ಲರೂ ಹಿಂದೂಗಳು ಒಟ್ಟಾಗಿ ಇದರ ರಾಷ್ಟ್ರವನ್ನು ರಕ್ಷಣೆ ಮಾಡಬೇಕು ಅಂತ ನಮ್ಮೆಲ್ಲರ ಒತ್ತಾಯ. 30 ವರ್ಷದಿಂದ ಹೋಟೆಲ್ ಉದ್ಯಮ ಮಾಡಿಕೊಂಡು ಬರುತ್ತಿದ್ದ ಸ್ಥಳವನ್ನ ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ನಿರ್ಮಿಸಿ ಕಿರುಕುಳ ನೀಡುತ್ತಿದ್ದಾರೆ. ಕೂಡಲೇ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡು ಇವರಿಗೆ ಬೆಂಬಲ ನೀಡುತ್ತಿರುವ ಅಧಿಕಾರಿಗಳನ್ನು ಅಮಾನತು ಮಾಡುವಂತೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಡಿಸಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಮಾತನಾಡಿದ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ವಳಲಹಳ್ಳಿ ವೀರೇಶ್, ಆಲೂರು ತಾಲೂಕು ಕಸಬಾ ಹೋಬಳಿ ಭರತವಳ್ಳಿ ಗ್ರಾಮದ ಸರ್ವೆ ನಂಬರ್ 105ರಲ್ಲಿ 21.05 ಸರ್ಕಾರಿ ಜಾಗದಲ್ಲಿ ಸುಮಾರು 30 ವರ್ಷಗಳಿಂದ ಪರಿಶಿಷ್ಟ ಜಾತಿಗೆ ಸೇರಿದ ಲೋಕೇಶ್ ಎಂಬುವರು ಹೋಟೆಲ್ ನಡೆಸಿಕೊಂಡು ಬರುತ್ತಿರುತ್ತಾರೆ. ಅದಕ್ಕೆ ಸಂಬಂಧಿಸಿದಂತೆ 2018-19ರಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ನೀಡುವ ಪರವಾನಗಿಯನ್ನು ಪಡೆದಿರುತ್ತಾರೆ. ಆಲೂರು ತಾಲೂಕಿನ ಮನ್ಸೂರ್ ಎಜುಕೇಷನಲ್ ಅಂಡ್ ವೆಲ್ಫೇರ್ ಟ್ರಸ್ಟ್ನವರು ಲೋಕೇಶ್ ಎಂಬುವರಿಗೆ ತುಂಬಾ ದಿನಗಳಿಂದ ತೊಂದರೆ ಕೊಡುತ್ತಾ ಬಂದಿದ್ದು, ಹೋಟೆಲ್ ಅನ್ನ ನೀನು ಖಾಲಿ ಮಾಡಬೇಕು, ನೀನು ಕೀಳು ಜಾತಿಯವನು ಎಂಬ ಕಾರಣಕ್ಕಾಗಿ ನನ್ನ ಹೋಟೆಲ್ ಅನ್ನ ಖಾಲಿ ಮಾಡಿಸಲು ಮುಂದಾಗಿರುತ್ತಾರೆ. ಇಲ್ಲದಿದ್ದರೆ ನಮ್ಮ ಅಧಿಕಾರವನ್ನ ಬಳಸಿ ನಿನ್ನ ಕಥೆಯನ್ನ ಮುಗಿಸುತ್ತೇನೆ ಎಂದು ಬೆದರಿಕೆ ಕೂಡ ಹಾಕಿದ್ದಾರೆ. ಹಾಗೂ ಪೊಲೀಸ್ ಇಲಾಖೆ ಮುಖಾಂತರ ಪದೇ ಪದೇ ಕಿರುಕುಳ ನೀಡಿ ಹೆದರಿಸುತ್ತಿರುತ್ತಾರೆ. ಭರತವಳ್ಳಿ ಗ್ರಾಮದ ಸರ್ವೆ ನಂಬರ್ 105ರಲ್ಲಿ ಸುಮಾರು 10 ಎಕರೆ ಭೂಮಿಯನ್ನ ಮೇಲೆ ಕಾಣಿಸಿರುವ ಟ್ರಸ್ಟ್ನವರು ಅಕ್ರಮ ಒತ್ತುವರಿ ಮಾಡಿರುತ್ತಾರೆ. ಹಾಗೂ ಅಕ್ರಮವಾಗಿ ಕಾಂಪೌಂಡ್ ಅನ್ನ ನಿರ್ಮಿಸಿಕೊಂಡಿದ್ದಲ್ಲದೆ ಆಲೂರು ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಗಂಗಾಧರ್ ಅವರಿಗೆ ಹಾಗೂ ಸಿಬ್ಬಂದಿ ವರ್ಗಕ್ಕೆ ಪ್ರಚೋದಿಸಿ ಆಸೆ ಆಮಿಷ ಒಡ್ಡಿ ಪೊಲೀಸ್ ಸಿಬ್ಬಂದಿಯನ್ನ ದುರ್ಬಳಕೆ ಮಾಡಿಕೊಂಡು ಕಾಂಪೌಂಡ್ ಕೆಲಸ ಮಾಡಿಸಿರುತ್ತಾರೆ. 2024 ಆಗಸ್ಟ್ 12ರ ರಾತ್ರಿ ಸುಮಾರಿನಲ್ಲಿ ನಾವುಗಳು ಯಾರೂ ಇಲ್ಲದ ಸಮಯದಲ್ಲಿ ಏಕಾಏಕಿ ಬಂದು ನನ್ನ ಸಣ್ಣ ಹೋಟೆಲ್ ನಾಶ ಮಾಡಿರುತ್ತಾರೆ ಎಂದು ದೂರಿದರು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಟ್ರಸ್ಟ್ನವರಿಂದಾಗಲಿ, ಪೊಲೀಸ್ ಇಲಾಖೆಯಿಂದಾಗಲಿ, ಕಂದಾಯ ಇಲಾಖೆಯಿಂದಾಗಲಿ, ಪಟ್ಟಣ ಪಂಚಾಯಿತಿ, ಗ್ರಾಮ ಪಂಚಾಯಿತಿಯಿಂದಾಗಲಿ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದಾಗಲಿ ಯಾವುದೇ ತರಹದ ಲೋಕೇಶ್ ಅವರಿಗೆ ಪತ್ರ ವ್ಯವಹಾರವಾಗಲಿ ಅಥವಾ ನೋಟಿಸ್ ವಗೈರೆ ಆಗಲಿ ನೀಡದೆ ನಿರ್ದಾಕ್ಷಿಣ್ಯವಾಗಿ ಒಬ್ಬ ಬಡ ದಲಿತ ಎಂಬ ಕಾರಣಕ್ಕಾಗಿ ಅಧಿಕಾರವನ್ನ ದುರ್ಬಳಸಿಕೊಂಡು ಹೋಟೆಲ್ ಅನ್ನ ನಾಶ ಮಾಡಿರುವುದನ್ನು ದಲಿತ ಸಂಘರ್ಷ ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನನ್ನ ಸಂಘಟನೆ ಕಾರ್ಯಕರ್ತನಾದ ಆಲೂರು ತಾಲೂಕಿನ ಯಡೂರು ಗ್ರಾಮದ ಲೋಕೇಶ್ ಎಂಬ ವ್ಯಕ್ತಿ ಗಂಡ ಹೆಂಡತಿ ಇಬ್ಬರು ಒಂದು 20-25-30 ವರ್ಷಗಳಿಂದ ಒಂದು ಹೋಟ್ಲ್ ಮಾಡ್ಕೊಂಬಂದಿದ್ದಾರೆ ಹೈವೇ ಪಕ್ಕದಲ್ಲಿ. ಆ ಹೈವೇ ಪಕ್ಕದಲ್ಲಿ ಇಷ್ಟು ವರ್ಷಗಳ ಹೆಚ್ಚು ಕಡೆ 30 ವರ್ಷಗಳ ಕಾಲ ಹೋಟ್ಲ್ ನಡೆಸ್ಕೊಂಡ್ಬಂದಿದ್ದಾರೆ. ಅದು ಜೀವನನೇ ಅವ್ರಿಗೆ ಭೂಮಿ ಯಾವುದೂ ಇಲ್ಲ. ಆದರೆ ನಿನ್ನೆ ಏಕಾಏಕಿ ಪೊಲೀಸ್ ಸಿಬ್ಬಂದಿ ವರ್ಗದವರು ಯಾವುದೋ ಒಂದು ಕಂಪ್ಲೇಂಟ್ ಮೇಲೆ ಬಂದು ಏಕಾಏಕಿ ಬಂದು ತೆರವುಗೊಳಿಸಿದ್ದಾರೆ. ಅದಕ್ಕೆ ಕಾಂಪೌಂಡ್ ಹಾಕಿದ್ದಾರೆ. ಅದ್ರ ಜೊತೆಗೆ ಒಂದು ನೋಟಿಸ್ ಇಲ್ಲ, ಯಾವುದು ಕಂದಾಯ ಇಲಾಖೆ ನೋಟಿಸ್ ಇಲ್ಲ, ಪೊಲೀಸ್ ಸಿಬ್ಬಂದಿ ವರ್ಗದ ನೋಟಿಸ್ ಇಲ್ಲ, ತಾಲೂಕ್ ಪಂಚಾಯತಿ ಪಟ್ಟಣ ಪಂಚಾಯತಿ ನೋಟಿಸ್ ಇಲ್ಲ, ಮುನ್ಸಿಪಾಲ್ಟಿ ನೋಟಿಸ್ ಇಲ್ಲ, ಇದು ಗ್ರಾಮ ಪಂಚಾಯತಿ ನೋಟಿಸ್ ಏನೂ ಇಲ್ಲ. ಕಾರಣ ಏನು ಕೇಳಿದರೆ ಅವ್ರಿಗೆ ಕಾರಣ ಹೇಳ್ತಾ ಇಲ್ಲ. ಅದ್ರ ಜೊತೆಗೆ ಭರತವಳ್ಳಿ ಸರ್ವೆ ನಂಬರು ಎಷ್ಟನೇದು 105ರಲ್ಲಿ 15 ಎಕರೆ ಜಮೀನಿದೆ, 21 ಎಕರೆ 5 ಗುಂಟೆ ಜಮೀನಿದೆ. ಅದರಲ್ಲಿ ಸರ್ಕಾರಿ ಗೋಮಾಳ. ಪ್ರತಿಭಟನೆಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕ ಚಂದ್ರು ಸಾಣೆನಹಳ್ಳಿ, ಆನಂದ್, ದೀಪು, ಚಿಕ್ಕಯ್ಯ, ಮಧು, ಧರ್ಮಯ್ಯ, ಪುಟ್ಟರಾಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ವತಿಯಿಂದ ನೂತನವಾಗಿ ಆಯ್ಕೆಯಾಗಿರುವ ಜಿಲ್ಲಾ ಘಟಕದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಚುನಾವಣಾ ಪ್ರಮಾಣ ಪತ್ರ ವಿತರಣೆ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ತಣ್ಣೀರುಹಳ್ಳ ಮಠದ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಮಾತನಾಡಿ, ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ವಿದ್ಯಾರ್ಥಿ ನಿಲಯಗಳನ್ನು ಪ್ರಾರಂಭಿಸಬೇಕು. ಇದರಿಂದ ಆರ್ಥಿಕವಾಗಿ ಹಿಂದುಳಿದ ವೀರಶೈವ ಲಿಂಗಾಯತ ಸಮಾಜದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಮಾಡಬೇಕು. ಈ ನಿಟ್ಟಿನಲ್ಲಿ ಸಮಾಜದ ಸಂಘಟನೆಗೆ ನಾವೆಲ್ಲ ಜಾಗೃತರಾಗಬೇಕಾಗಿದೆ ಎಂದರು. ಸಮಾಜದವರನ್ನ ಸಾಮಾಜಿಕವಾಗಿ, ಆರ್ಥಿಕವಾಗಿ ಸದೃಢರಾಗಬೇಕು. ವೈಯಕ್ತಿಕ ಭಿನ್ನಾಭಿಪ್ರಾಯ ಬಿಟ್ಟು ವೀರಶೈವ ಲಿಂಗಾಯತ ಸಮಾಜದ ಸಂಘಟನೆಗೆ ತೊಡಗಿಸಿಕೊಂಡು ಕೆಲಸ ನಿರ್ವಹಿಸಬೇಕಾಗಿದೆ ಎಂದು ತಿಳಿಸಿದರು.
ನೂತನವಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವ ಅಧ್ಯಕ್ಷರು ಹಾಗೂ ನಿರ್ದೇಶಕರಿಗೆ ಇದೇ ವೇಳೆ ಶುಭ ಕೋರಿದರು. ಸಂವಿಧಾನನೇ ಬೇಡ, ಕಾಕರಾಜಕೀಯ ಪೊಲೀಸರು ಸುಳ್ಳು ಹೇಳುತ್ತಾನೆ ಅವ್ಯವಸ್ಥೆ ಆಗ್ತಕ್ಕಂಥದ್ದು. ಆ ರೀತಿಯಲ್ಲಿ ವಚನ ಸಾಹಿತ್ಯದ ಮೂಲಕ ಸಮಾಜದ ತಿದ್ದಕ್ಕಂತ ಕೆಲಸ ಮಾಡಿದ್ರು, ಅದ್ರ ಜೊತೆಗೆ ಸಮಾಜದ ಕಟ್ಟಕ್ಕಂತ ಕೆಲಸ ಮಾಡಿದ್ರು, ಅದ್ರ ಜೊತೆಗೆ ಕಾಯಕಕ್ಕೆ ಹೆಚ್ಚಿನ ಇಂಪಾರ್ಟೆನ್ಸ್ ಕೊಟ್ಟಿದ್ರು. ಅದ್ರ ಜೊತೆಗೆ ಇಡೀ ವಿಶ್ವದಲ್ಲಿ ಯಾವ ಧರ್ಮದಲ್ಲೂ ಸಹ ಯಾವ ರಾಷ್ಟ್ರದಲ್ಲೂ ಸಹ ಹೆಣ್ಣು ಮಕ್ಕಳಿಗೆ ಅವಕಾಶ ಇಲ್ಲದಂತ ಸಂದರ್ಭದಲ್ಲಿ 12ನೇ ಶತಮಾನದ ಪ್ರಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಅವರ ಕಲ್ಯಾಣದಲ್ಲಿ ಹೆಣ್ಣು ಮಕ್ಕಳು ಸಮಾನದ ಅವಕಾಶ ಕೊಟ್ಟಂತವರು ಬಸವಣ್ಣನವರು. ಅದು ಇದೀಗ ಮೀಸಲಾತಿ ಮೂಲಕ ಮೋದಿಯವರು ಮಹಿಳಾ ಮೀಸಲಾತಿ ತರ್ತಕ್ಕಂಥ ಕೆಲಸ ಮಾಡಿಕೊಟ್ಟಿದ್ದಾರೆ. 12ನೇ ಶತಮಾನದಲ್ಲಿ ಆದಂತ ಬೀಜ ಇವತ್ತು ಮೊಳಕೆ ಹೊಡೆಯುತ್ತಿದೆ. 12ನೇ ಶತಮಾನದಲ್ಲಿ ಅನುಭವ ಮಂಡಲ ಮೂಲಕ ಪಾರ್ಲಿಮೆಂಟ್ ನ ಕಲ್ಪನೆ ಇಟ್ಕೊಂಡ್ರವರು ಎಲ್ಲ ಸ್ತರದ ಹಿಂದುಳಿದ ವರ್ಗದ ಮಹಿಳೆಯರ, ಪರಿಶಿಷ್ಟ ಜಾತಿಯರ, ಪಂಗಡದವರ ನಾಯಕಕ್ಕೆ. ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಜ್ಯ ಕಾರ್ಯದರ್ಶಿ ಸಾಗರನಹಳ್ಳಿ ನಟರಾಜ್, ಅರಕಲಗೂಡು ದೊಡ್ಡಮಠದ ಮಠಾಧೀಶ ಮಲ್ಲಿಕಾರ್ಜುನ ಸ್ವಾಮೀಜಿ, ಹಾಸನ ಜವನಹಳ್ಳಿ ಮಠದ ಮಠಾಧೀಶರಾದ ಶ್ರೀ ಸಂಗಮೇಶ್ವರ ಸ್ವಾಮೀಜಿ, ಸೇಗೆಗುಡ್ಡದ ಶ್ರೀ ಮಲ್ಲೇಶ್ವರ ಸ್ವಾಮಿ, ದೇವಾಲಯದ ಮಠದ ಮಠಾಧೀಶರಾದ ಶ್ರೀ ನಂದೀಶ್ವರ ಶಿವಾಚಾರ್ಯ ಸ್ವಾಮೀಜಿ, ಜಿಲ್ಲಾಧ್ಯಕ್ಷರಾದ ನವಿಲೆ ಪರಮೇಶ್, ಕೇಂದ್ರ ಸಮಿತಿಯ ನಿರ್ದೇಶಕರಾದ ಬಿಕೆ ಚಂದ್ರಕಲಾ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಜಮೀನು ವಿವಾದ ಹಿನ್ನೆಲೆಯಲ್ಲಿ ಜಮೀನಿನಲ್ಲಿ ಬೆಳೆದಿದ್ದ 14 ಗುಂಟೆ ಜೋಳದ ಬೆಳೆ ನಾಶಪಡಿಸಿರುವ ಘಟನೆ ತಾಲೂಕಿನ ಕೃಷ್ಣಾಪುರ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಗೌಡೇಗೌಡ ಎಂಬುವರಿಗೆ ಸೇರಿದ ಜಮೀನಿನಲ್ಲಿ ಬೆಳೆದಿದ್ದ ಸುಮಾರು 14 ಗುಂಟೆ ಜೋಳವನ್ನ ಪಕ್ಕದ ಜಮೀನು ಮಾಲೀಕರಾದ ಛಾಯಾ ಎಂಬುವವರು ಟ್ರ್ಯಾಕ್ಟರ್ನಲ್ಲಿ ಉಳುಮೆ ಮಾಡಿ ನಾಶ ಮಾಡಿದ್ದಾರೆ ಎಂದು ರೈತ ಗೌಡೇಗೌಡ ಆರೋಪಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅವರು, ಕಳೆದ 4 ತಿಂಗಳ ಹಿಂದೆ ಊರಿನ ಗ್ರಾಮಸ್ಥರು ಸೇರಿ ಜಮೀನಿನ ಅಳತೆ ಮಾಡಿಸಿದ್ದರು. ನಂತರ ಆ ಜಮೀನು ನನ್ನ ಹೆಸರಿಗೆ ಬಂದಿದ್ದರಿಂದ ನಾನು ಅಲ್ಲಿ ಜೋಳದ ಬೆಳೆ ಬೆಳೆದಿದ್ದೆ. ಆದರೆ ಪಕ್ಕದ ಜಮೀನು ಮಾಲೀಕರಾದ ಛಾಯಾ ಎಂಬುವವರು ಈ ಜಮೀನು ತಮಗೆ ಸೇರಿದ್ದು ಎಂದು ಹೇಳಿ ನಾವು ಮನೆಯಲ್ಲಿ ಯಾರೂ ಇಲ್ಲದ ಸಮಯ ನೋಡಿ ಬೆಳೆದು ನಿಂತಿದ್ದ ಜೋಳವನ್ನ ಟ್ರ್ಯಾಕ್ಟರ್ ಮೂಲಕ ಉಳುಮೆ ಮಾಡಿ ನಾಶಪಡಿಸಿದ್ದಾರೆ. ಅಲ್ಲದೆ ಈ ಹಿಂದೆ ಹಲವು ವರ್ಷಗಳಿಂದ ಜಮೀನಿಗೆ ಸಂಪರ್ಕ ಹೊಂದಿದ್ದ ರಸ್ತೆಯನ್ನ ಕೂಡ ಉಳುಮೆ ಮಾಡಿ ಹಾಳು ಮಾಡಿದ್ದಾರೆ. ನಮಗೆ ಸೇರಿದ ಜಮೀನಿನ ಅಗತ್ಯ ದಾಖಲೆಗಳು ನಮ್ಮ ಬಳಿ ಇವೆಯಾದರೂ ಪಕ್ಕದ ಜಮೀನು ಮಾಲೀಕರಿಂದ ನಮಗೆ ನಿತ್ಯವೂ ಕಿರುಕುಳ ನೀಡುತ್ತಿದ್ದು, ಈ ಬಗ್ಗೆ ದೊಡ್ಡ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದ್ದು ತಮಗೆ ನ್ಯಾಯ ಕೊಡಿಸುವಂತೆ ಮನವಿ ಮಾಡಿದರು. ನಮಗೆ ಸರ್ವೆ ಮಾಡಿಸಿದ್ರು, ನಾವೇನು ಸರ್ವೆಗೆ ಹೋಗಿರಲಿಲ್ಲ, ಅವರೇ ಊರು ಜನ ಎಲ್ಲ ಸೇರಿ ಸರ್ವೆ ಮಾಡಿಸಿದ್ರು. ಸರ್ವೆ ಮಾಡಿಸಿದಾಗ ನಮ್ಮದು ಜಾಗ ಇಲ್ಲಿ ಬಂತು. ನಮ್ಮದು ಇರೋದು 2.5 ಎಕರೆ ಉತ್ತಿದ್ದೀವಿ. ನಮಗೆ 3 ಎಕರೆ ನಮ್ಮ ಪಾಣಿಲಿದೆ. ನಮ್ಮ 3 ಎಕರೆ ಇಲ್ಲಿ ಬಂತು. ಇದಕ್ಕೆ ಉತ್ಬಿಟ್ಟು ನಾವು ಜೋಳ ಹಾಕಿದ್ದೇವೆ ಸ್ವಾಮಿ. ಇದನ್ನು ಇವನು ಹನುಮೇಗೌಡರು ಇದನ್ನು ತಗೊಂಡವ್ರೆ. ಈಗ ನನ್ನ ಒಂದು ಕುಂಟು ಜಾಗ ಇಲ್ಲ ನಂದು ಅಂತ ಹೇಳ್ತಾರೆ. ಇಲ್ಲ ಮಗಳ ಹೆಸ್ರಿಗೆ ಮಾಡಿಸೋರು, ಭೂಮಿಕನ ಹೆಸರಿಗೆ, ಇಲ್ಲ ಅವ್ರ ಹೆಸರಲ್ಲಿದೆಯೋ ನಮಗೆ ಗೊತ್ತಿಲ್ಲ. ಈ ಜಮೀನನ್ನು ತಗೊಂಡ್ರೆ ನಿಜ. ತಗೊಂಡು 2 ವರ್ಷದಿಂದ ಬೆಳೆನೂ ಬೆಳೀತಾವ್ರೆ. ಇವಾಗ ನಂದು ಒಂದು ಕುಂಟಿಲ್ಲ ಅಂತ ಹೇಳ್ತಾವ್ರೆ. ಅವ್ರ ಬಾಯಿಗೆ ಏನು ಬೀಳುತ್ತೋ ಗೊತ್ತಿಲ್ಲ ನನಗೆ. ನನ್ನನ್ನು ಇಷ್ಟೊಂದು ಅಯ್ಯೋ ಅನಿಸಿದ್ಮೇಲೆ ಅವರು ಬದುಕದೇ ಸಾಕ್ಷಿ ಸ್ವಾಮಿ. ನನ್ನ ನೋಡಿ ಸ್ವಾಮಿ, ಇಂಥ ಜೋಳನ ಬೆಳೆ ಹಾಳು ಮಾಡಿರೋದ್ರಿಂದ ನನಗೆ ಪರಿಹಾರ ಕೊಡಿಸಿ. ಆಮೇಲೆ ನಮ್ಮದು 20 ಗುಂಟೆ ಜಮೀನು ಏನಿದೆ ನನಗೆ ಬಿಡಿಸ್ಕೊಡಿ ಸ್ವಾಮಿ. ನಾವು ಯಾರು ತಂಟೆನೂ ಓದಾರಲ್ಲ, ನಾವು ಕೂಲಿನಾಲಿ ಮಾಡ್ಕೊಂಡು ನಾವು ಜೀವನ ಮಾಡಬೇಕು. ನಮಗೆ ಅಷ್ಟೊಂದು ಇದ್ರೂ ಈ ರೋಡನ್ನು ಇದನ್ನು ನೋಡಿ ಸ್ವಾಮಿ, ನಾನು ಸಣ್ಣ ಹುಡುಗನಿಂದಲೂ ನಾನು ತಿರುಗಾಡ್ತಿದ್ದೆ ಇಲ್ಲೇನೆ. ನಮಗೆ ಈ ರೋಡ್ ಇಲ್ದಂಗೆ. ಪರಿಶಿಷ್ಟರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಿಟ್ಟಿರುವ ಕೋಟ್ಯಾಂತರ ರೂಪಾಯಿ ಹಣವನ್ನ ಪರಿಶಿಷ್ಟ ಸಮಾಜಗಳ ಅಭಿವೃದ್ಧಿಗೆ ಬಳಸದೆ ದುರ್ಬಳಕೆ ಹಾಗೂ ಲೂಟಿ ಮಾಡಿರುವ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಪಕ್ಷಗಳು ಅಧಿಕಾರದಲ್ಲಿ ಮುಂದುವರಿಯಲು ಯಾವುದೇ ನೈತಿಕತೆ ಇಲ್ಲ ಎಂದು ಬಿಎಸ್ಪಿ ರಾಜ್ಯ ಉಪಾಧ್ಯಕ್ಷ ಗಂಗಾಧರ್ ಬಹುಜನ್ ತೀವ್ರ ವಾಗ್ದಾಳಿ ನಡೆಸಿದರು. ಬೇಲೂರು ಪಟ್ಟಣದಲ್ಲಿ ಬಿಎಸ್ಪಿ ತಾಲೂಕು ಘಟಕದ ವತಿಯಿಂದ ನಡೆಸಲಾದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಜನಸಂಖ್ಯೆಗೆ ಅನುಗುಣವಾಗಿ ವಿವಿಧ ಯೋಜನೆಗಳ ಮುಖಾಂತರ ಸಬಲರನ್ನಾಗಿ ಮಾಡಿ ಸಮಾಜದ ಮುಖ್ಯವಾಹಿನಿಗೆ ತರುವ ಸದುದ್ದೇಶದಿಂದ ಕರ್ನಾಟಕ ಸರ್ಕಾರವು 2013-14ರಲ್ಲಿ ಎಸ್ಸಿ, ಎಸ್ಪಿ ಮತ್ತು ಟಿಎಸ್ಪಿ ಕಾಯ್ದೆಯನ್ನು ರೂಪಿಸಿತು. ಈ ಯೋಜನೆಯು ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿಗೆ ಪೂರಕವಾಗಿರುವುದೆಂದು ಆಶಾಭಾವನೆ ಉಂಟಾಗಿತ್ತು. ಆದರೆ ಕರ್ನಾಟಕ ರಾಜ್ಯವನ್ನಾಳಿದ ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಈ ಅಧಿನಿಯಮದ ಆಶಯಗಳನ್ನು ಜಾರಿ ಮಾಡದೆ ಗಾಳಿಗೆ ತೂರಿ 10 ವರ್ಷಗಳಲ್ಲಿ ಸುಮಾರು 70,000 ಕೋಟಿ ರೂಪಾಯಿ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಪರಿಶಿಷ್ಟರ ಕುತ್ತಿಗೆ ಕೊಯ್ಯುವ ಕೆಲಸ ಮಾಡಿದ್ದಾರೆ. 2014ರಿಂದ 15 ಇಲ್ಲಿಯವರೆಗೆ 10 ವರ್ಷಗಳಲ್ಲಿ ರು 294.963 ಕೋಟಿ ಹಣವನ್ನು ಈ ಉದ್ದೇಶಕ್ಕೆ ಮೀಸಲಿಡಲಾಗಿದೆ. ಆದರೆ ಈ ಪೈಕಿ ಕೇವಲ 10% ಹಣವನ್ನು ಸಹ ಎಸ್ಸಿ, ಎಸ್ಟಿಗಳಿಗೆ ನೇರವಾಗಿ ತಲುಪಿಸದೆ ಸರ್ಕಾರಗಳು ಮಹಾದ್ರೋಹ ಮಾಡಿವೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳು ಎದುರಿಸುತ್ತಿರುವ ಜ್ವಲಂತ ಸಮಸ್ಯೆಗಳನ್ನು ಬಗೆಹರಿಸಲು ದುರ್ಬಳಕೆ ಮಾಡಿಕೊಂಡಿರುವ ಎಸ್ಸಿ, ಎಸ್ಟಿ, ಪಿಎಸ್ಪಿ ಯೋಜನೆ ಮೀಸಲು ಹಣವನ್ನು ಪುನಃ ಆಯಾ ನಿಗಮಗಳಿಗೆ ವಾಪಸ್ ನೀಡುವಂತೆ ಆಗ್ರಹಿಸಿ ಮನವಾದಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಪಕ್ಷಗಳ ಬಣ್ಣ ಬಯಲು ಮಾಡಲು ಬಹುಜನ ಸಮಾಜ ಪಾರ್ಟಿ ರಾಜ್ಯಾದ್ಯಂತ ಜನಜಾಗೃತಿ ಜನಾಂದೋಲನ ನಡೆಸಲಾಗುತ್ತಿದೆ ಎಂದರು. ದಲಿತರು ಸಮಾಜದ ಮುಖ್ಯವಾಹಿನಿಗೆ ಬಂದು ದಲಿತರ ಅಭಿವೃದ್ಧಿಯನ್ನು ಕಾಣಬಹುದಾಗಿತ್ತು. ಆದರೆ ದಲಿತರ ಹೆಸರಲ್ಲಿ ಇವತ್ತು ಹಣವನ್ನು ನಿಗದಿ ಮಾಡ್ತಾರೆ. ಆದರೆ
ಸರ್ಕಾರಗಳು, ಮಿನಿಸ್ಟ್ರುಗಳು ಇವತ್ತು ಈ ಹಣವನ್ನು ಲೂಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ಏನು ಸನ್ಮಾನ್ಯ ಸಿದ್ದರಾಮಯ್ಯನವರ ಮೇಲೆ ಮೂಢ ಸೈಟ್ಗಳನ್ನು ಅಕ್ರಮವಾಗಿ ಪಡ್ಕೊಂಡಿರ್ತಕ್ಕಂಥ ಹಗರಣ ಏನು ನಡೀತಾ ಇದೆ, ಇದು ಈ ಒಂದು SC ST TSP ಬಹಳ ದೊಡ್ಡ ಸಾವಿರಾರು ಕೋಟಿ ಹಗರಣ ಏನಿದೆ ಇದನ್ನು ಡೈವರ್ಟ್ ಮಾಡ್ತಕ್ಕಂಥ ಕೆಲಸಗಳು ಕೂಡ ನಡೀತಾ ಇದ್ದಾವೆ. BJPಯವ್ರ ಮೇಲೆ ಕಾಂಗ್ರೆಸ್ ಮೇಲೆ BJPಯವರು ಇವತ್ತು ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ಇದ್ದಾರೆ. ನಮಗೆ ಗೊತ್ತಾಗ್ತಾ ಇದೆ ಎಲ್ಲರೂ ಕೂಡ ಕಳ್ಳರು ಅಂತೇಳಿ ಇವತ್ತು ಗೊತ್ತಾಗ್ತಾ ಇದೆ. JDS ಎಲ್ಲರೂ ಕೂಡ ಇವತ್ತು ಬೆತ್ತಲಾಗಿ ಇವತ್ತು ಬೀದಿಯಲ್ಲಿ ನಿಂತಿದ್ದಾರೆ. ಇವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಅಧಿಕಾರದಲ್ಲಿ ಮುಂದುವರಿಲಿಕ್ಕೆ, ರಾಜ್ಯದ ಅಧಿಕಾರದಲ್ಲಿ ಮುಂದುವರಿಲಿಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ನೈತಿಕ ಹೊಣೆಗಾರಿಕೆಯನ್ನು ಹೊತ್ತು ಬಹಳ ತಕ್ಷಣ ತಾವು ರಾಜೀನಾಮೆ ಕೊಟ್ಟು ನಿರ್ಗಮಿಸಬೇಕು. ಗೌರವಾನ್ವಿತ ರಾಷ್ಟ್ರಪತಿಗಳು ಕರ್ನಾಟಕ ರಾಜ್ಯದಲ್ಲಿ ಏನು ಆಡಳಿತ ಯಂತ್ರ ಕುಸಿತವಾಗಿದೆ, ಆ ಕಾರಣದಿಂದ ಬಿಎಸ್ಪಿ ಜಿಲ್ಲಾಧ್ಯಕ್ಷ ಹರೀಶ್ ಹತ್ನಿ ಮಾತನಾಡಿ, ದಲಿತ ವಿರೋಧಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈಗ ಚಾಲ್ತಿಯಲ್ಲಿದ್ದ ಅನೇಕ ಜನಪರ ಯೋಜನೆಗಳನ್ನ ಸರ್ಕಾರ ರದ್ದುಗೊಳಿಸಿದೆ. SC ST ವಿದ್ಯಾರ್ಥಿಗಳ ಪ್ರೋತ್ಸಾಹಧನ ರದ್ದುಪಡಿಸಿದೆ. ಪ್ರಬುದ್ಧ ಯೋಜನೆ ಅಡಿಯಲ್ಲಿ ವಿದೇಶಗಳಲ್ಲಿ PhD ಓದಲು ಸ್ಕಾಲರ್ಶಿಪ್ ನಿರಾಕರಿಸಿ ದಲಿತ ಯುವಜನತೆ ಛೇಮಾರಿ ಹಾಕಿದ ಮೇಲೆ ಮುಂದುವರಿಸುವ ನಾಟಕವಾಡಿದ್ರು. ಶಾಲಾ ಕಾಲೇಜುಗಳಲ್ಲಿ ಪ್ರಾರಂಭದಲ್ಲೇ ಪೂರ್ಣ ಶುಲ್ಕ ಪಾವತಿಸುವಂತಾಗಿದೆ. ಕಾಲಕಾಲಕ್ಕೆ SC STಗಳಿಗೆ ವಿದ್ಯಾರ್ಥಿ ವೇತನ ಸಿಗುತ್ತಿಲ್ಲ. ಮ್ಯಾನೇಜ್ಮೆಂಟ್ ಕೋಟಾದಡಿಯಲ್ಲಿ ಓದುತ್ತಿರುವ SC ST ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಮತ್ತು ಹಾಸ್ಟೆಲ್ ಪ್ರವೇಶ ರದ್ದುಗೊಳಿಸಲಾಗಿದೆ. ಇತ್ಯಾದಿ ಅನೇಕ ಗಂಭೀರ ಸಮಸ್ಯೆಗಳನ್ನು ಕರ್ನಾಟಕ ಸರ್ಕಾರದ ಗಮನಕ್ಕೆ ತಂದರೂ ಸಹ ಕಿವುಡು ರಾಜ್ಯ ಸರ್ಕಾರ ದಿವ್ಯ ನಿರ್ಲಕ್ಷ್ಯ ತಾಳಿದೆ. ಇಂತಹ ಭ್ರಷ್ಟರು, ಲೂಟಿಕೋರರಿಂದ ರಾಜ್ಯದ ಅಭಿವೃದ್ಧಿ ಸಾಧ್ಯವಿಲ್ಲ. ಮಾನ್ಯ ರಾಜ್ಯಪಾಲರು ಮಧ್ಯಪ್ರವೇಶಿಸಿ ಈ ಭ್ರಷ್ಟ ರಾಜ್ಯ ಸರ್ಕಾರವನ್ನ ವಜಾಗೊಳಿಸಿ ರಾಷ್ಟ್ರಪತಿ ಆಳ್ವಿಕೆ ಜಾರಿಗೆ ಶಿಫಾರಸು ಮಾಡಬೇಕು ಎಂದರು. ಕೂಡ ಕೆಲವು ಕಾನೂನುಗಳನ್ನ ತರೋದ್ರ ಮೂಲಕ ಇವತ್ತು ನಿಲ್ಲಿಸಿ ಇವತ್ತು ಈ ಶೋಷಿತ ಸಮಾಜಕ್ಕೆ ನೇರವಾಗಿ ಈ ಸಿದ್ದರಾಮಯ್ಯ ಸರ್ಕಾರ ಅನ್ಯಾಯಿಸಿದೆ. ಇವತ್ತು ಯಾರಾದರೂ SC ST ಬಂಧುಗಳು ವಿದೇಶದಲ್ಲಿ ವ್ಯಾಸಂಗ ಮಾಡಬೇಕು ಅಂದರೆ ಕನಸು ಕಟ್ಕೊಂಡಿದ್ರೆ ಸರ್ಕಾರದ ಸವಲತ್ತುಗಳನ್ನ ತಗೊಂಡು ಓದಿ ಉನ್ನತ ವ್ಯಾಸಂಗ ಮಾಡ್ಕೊಂಡು ಬರ್ಬೋದಾಯಿತು. ಪ್ರಬುದ್ಧ ಯೋಜನೆ ಅಂತ ಇತ್ತು. ಇವತ್ತು ಅಂಥ ಯೋಜನೆ ಬಳಸ್ಕೊಂಡು ಇವತ್ತು SC ST ಸಮಾಜದವರು ಉನ್ನತ ವ್ಯಾಸಂಗ ಮಾಡಿಬಿಡ್ತಾರೆ ಅಂತ ಹೇಳಿ ಇವತ್ತು ಪ್ರಬುದ್ಧ ಯೋಜನೆಗೂ ಕೂಡ ಕೆಲವು ನಿರ್ದಿಷ್ಟ ಕಾನೂನುಗಳನ್ನ ತರೋದ್ರ ಮೂಲಕ ಇವತ್ತು ದಲಿತ ಸಮಾಜದ ವಿದ್ಯಾರ್ಥಿಗಳಿಗೆ ಇವತ್ತು ಕೈಗೆಟಕ ಮಾಡಕ್ಕಿದ್ದಾರೆ. ಈಗ ಈ ನೀಚಗೆಟ್ಟ ಸರ್ಕಾರ, ಈ ಸಿದ್ದರಾಮಯ್ಯರ ಸರ್ಕಾರ ಇವತ್ತು ಸಂವಿಧಾನ ವಿರೋಧಿ ಕಾನೂನುಗಳನ್ನ ತರೋದ್ರ ಮೂಲಕ ನಿರಂತರವಾಗಿ ದಲಿತ ಸಮಾಜದ ಮೇಲೆ ಇವತ್ತು ಕಾನೂನುಗಳನ್ನ ಏರೋದ್ರ ಮೂಲಕ ಇವತ್ತು ಅನ್ಯಾಯ ಸಿಗ್ತಿದೆ. ಇದ್ರ ವಿರುದ್ಧ ನಾವು ರಾಜ್ಯಾದ್ಯಂತ ಈಗಾಗಲೇ ಪ್ರತಿಭಟನೆ ಮಾಡ್ತಾ ಇದ್ವಿ. ಮೊನ್ನೆ ಜಿಲ್ಲಾ ಕೇಂದ್ರದಲ್ಲಾಗಿದೆ, ಮೊನ್ನೆ ಅರಕಲಗೂಡು, ಸಕಲೇಶಪುರದಲ್ಲೆಲ್ಲಾಗಿದೆ, ಇವತ್ತು ಬೇಲೂರಲ್ಲಿ ಈ ಪ್ರತಿಭಟನೆಯಲ್ಲಿ ಬಿಎಸ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಮ್ಮ, ಜಿಲ್ಲಾ ಸಂಯೋಜಕರಾದ ಲಕ್ಷ್ಮಣ್ ಕೀರ್ತಿ, HB ಮಲ್ಲಯ್ಯ, ಪ್ರಧಾನ ಕಾರ್ಯದರ್ಶಿ ಸೋಮಶೇಖರ್, ಜಿಲ್ಲಾ ಕಾರ್ಯದರ್ಶಿ ಬೆಳ್ಳೂಟೆ ರಾಜು, ಜಿಲ್ಲಾ ಉಪಾಧ್ಯಕ್ಷ ಲೋಹಿತ್, ತಾಲೂಕು ಅಧ್ಯಕ್ಷ ಪ್ರಕಾಶ್ ಕೆಸಗುಡು, ಉಪಾಧ್ಯಕ್ಷರಾದ ನಿಂಗರಾಜು ಸೇರಿದಂತೆ ಇತರರು ಹಾಜರಿದ್ದರು. ಸಾಹಿತ್ಯ ರಚನೆ ನಮ್ಮನ್ನ ಸಂಸ್ಕಾರವಂತರನ್ನಾಗಿ ಮಾಡುತ್ತದೆ ಎಂದು ಜನಪದ ವಿದ್ವಾಂಸ ಡಾಕ್ಟರ್ ಚಂದ್ರು ಕಾಳೇನಹಳ್ಳಿ ಹೇಳಿದರು. ಚನ್ನರಾಯಪಟ್ಟಣದ ರಂಗಲೋಕದಲ್ಲಿ ಕಲಾವಿದ ಉಮೇಶ್ ತೆಂಕನಹಳ್ಳಿಯವರ ಚೊಚ್ಚಲ ಕೃತಿ ಕಪ್ಪು ಹಲ್ಲಿನ ಕಥೆಗಳು ಕಾದಂಬರಿ ಲೋಕಾರ್ಪಣೆ ಮಾಡಿ ಮಾತನಾಡಿದ ಅವರು, ಪುಸ್ತಕ ರಚನೆಯಿಂದ ಹಣ ಸಿಗುತ್ತದೆ ಎಂಬುದು ಸುಳ್ಳು. ಇದು ಎಲ್ಲರ ವಿಷಯದಲ್ಲೂ ಒಂದೇ ರೀತಿ ಇರುವುದಿಲ್ಲ. ನಮ್ಮೊಳಗಿನ ತುಡಿತವನ್ನ ಹೊರಹಾಕಲು ಸಾಹಿತ್ಯ ರಚನೆ ನೆರವಾಗುತ್ತದೆ. ಆದ್ದರಿಂದ ನಮ್ಮ ವಿಕಾಸವೂ ಸಾಧ್ಯವೆಂದ ಅವರು ಆ ಮೂಲಕ ಯಶಸ್ಸು ಗಳಿಸಬಹುದು. ಯಾವುದೇ ಕೃತಿಯು ಪ್ರತಿ ಬಾರಿ ಓದಿದಾಗಲೂ ಹೊಸದೊಂದು ಅನುಭವ ನೀಡಿದ್ರೆ ಅದರ ಸಾರ್ಥಕತೆಯಾದಂತೆ. ಉದಯೋನ್ಮುಖ ಲೇಖಕರಿಗೆ ಹಲವು ಸವಾಲುಗಳಿದ್ದು ಅವುಗಳನ್ನು ಎದುರಿಸಬೇಕಾಗಿದೆ. ಸಾಹಿತ್ಯದ ಓದನ್ನ ಮರೆತಿರುವ ಜನ ಮೊಬೈಲ್ ನೋಡುವುದಕ್ಕೆ ತಮ್ಮ ಸಮಯ ವಿನಿಯೋಗ ಮಾಡುತ್ತಿರುವುದು ಬೇಸರದ ಸಂಗತಿಯಾಗಿದೆ ಎಂದರು. ಒಟ್ಟಾರೆ ಸಾಹಿತ್ಯ ಅಂತ ಇಟ್ಕೊಳ್ಳಿ. ಈ ಒಟ್ಟಾರೆ ಸಾಹಿತ್ಯವನ್ನ ಬರೆಯುವುದರಿಂದ ನಮಗೇನು ಲಾಭ ಅಥವಾ ಸಮಾಜಕ್ಕೆ ಏನು ಲಾಭ ಅಂತ ನೋಡಿದಾಗ ಕಾವ್ಯವನ್ನು ಬರೆಯೋದ್ರಿಂದ ಯಶಸ್ಸು ಸಿಗುತ್ತೆ. ಯಶಸ್ಸು ಅಂತ ಅನ್ನೋದಕ್ಕೆ ಕುವೆಂಪು ಕೊಡ್ತಕ್ಕಂಥ ಅರ್ಥ ಬೇರೆ. ಯಶಸ್ಸು ಅಂತ ಅನ್ನುವುದು ಕೀರ್ತಿ ಅಲ್ಲ. ಇಲ್ಲ, ಯಶಸ್ಸು ಅನ್ನುವುದು ನನ್ನ ಒಳಗೇನೆ ನನ್ನನ್ನೇ ವಿಕಾಸಗೊಳಿಸ್ತಕ್ಕಂಥ ಒಂದು ಪ್ರಕ್ರಿಯೆ, ಅದು ಸಿಕ್ಕುತ್ತೆ ಅಂತ. ಆಮೇಲೆ ಎರಡನೇದು ಉಮೇಶ್ ಅವರಿಗೆ ಸಿಕ್ಕುತ್ತೆ ಅನ್ನೋ ಗೊತ್ತಿಲ್ಲ, ಅರ್ಥಕೃತಿ ಅಂತಿದೆ. ಅಂದರೆ ಕಾವ್ಯ ಬರೆಯೋದ್ರಿಂದ ದುಡ್ಡು ಸಿಗುತ್ತೆ ಅಂತ. ಬಹುಶಃ ಪಂಪನ ಕಾಲದಲ್ಲಿ ಪಂಪನಿಗೂ ಆ ದುಡ್ಡು ಸಿಕ್ಕಿದೆಯೋ ಗೊತ್ತಿಲ್ಲ. ಇತ್ತೀಚಿನ ಕೆಲವು ಸಾಹಿತ್ಯಗಳು ಬಿಟ್ಟರೆ ಉಳಿದಿರ್ತಕ್ಕಂಥ ಸಾಹಿತ್ಯಗಳಿಗೆ ಇದು ಸಿಗ್ತಕ್ಕಂಥದ್ದು ಬಹಳ ದುರ್ಲಭ. ಅರ್ಥಕೃತಿ ಅನ್ನೋದಕ್ಕಿಂತ ಅರ್ಥವನ್ನು ಕಳ್ಕೊಳ್ತಕ್ಕಂಥದ್ದು, ದುಡ್ಡನ್ನು ಕಳ್ಕೊಳ್ತಕ್ಕಂಥ ಒಂದು ಕೆಲಸವೇ ಆಗುತ್ತೆ ಅಂತ ನಾನು ಅನ್ಕೊಳ್ತೀನಿ. ಆಮೇಲೆ ಸದ್ಯಪರ ನೀವು
ಈ ಸಂದರ್ಭದಲ್ಲಿ ರಂಗಕರ್ಮಿ ಪ್ರಸಾದ್ ರಕ್ಷಿದಿ, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಎಚ್ಎನ್ ಲೋಕೇಶ್, ಮೇಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಶ್ರೀ ಚಂದ್ರಶೇಖರ ಗುರೂಜಿ, ಮೈಸೂರು ರಂಗಾಯಣ ರಂಗ ನಿರ್ದೇಶಕದ ಅರಸೀಕೆರೆ ಯೋಗಾನಂದ, ಬಿಆರ್ ರವೀಶ್, ಉಮೇಶ್ ತೆಂಕನಹಳ್ಳಿ ಸೇರಿದಂತೆ ಇತರರು ಹಾಜರಿದ್ದರು. ಬೇಲೂರು ತಾಲೂಕಿನ ಇಬ್ಬೀಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜೆ ಸೂರಾಪುರ ಗ್ರಾಮದ ಮಲ್ಲಿಕಾರ್ಜುನ ಎಂಬ ರೈತ ತಮ್ಮ ಜೋಳದ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಸಂದರ್ಭದಲ್ಲಿ ಸುಮಾರು 4 ಕಾಡಾನೆಗಳ ಹಿಂಡು ದಾಳಿ ಮಾಡಿದ ಪರಿಣಾಮ ಮಲ್ಲಿಕಾರ್ಜುನ ಎಂಬುವವರ ತೊಡೆ ಭಾಗಕ್ಕೆ ತೀವ್ರವಾದ ಪೆಟ್ಟು ಬಿದ್ದಿದ್ದು ಕೂಡಲೇ ಅವರನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಈ ವೇಳೆ ಮಾತನಾಡಿದ ಪ್ರತ್ಯೇಕದರ್ಶಿಗಳಾದ ಸೋಮಣ್ಣ ಹಾಗೂ ಮಂಜುನಾಥ್, ಮಲೆನಾಡು ಭಾಗದಲ್ಲಿ ಕಾಣಿಸುತ್ತಿರುವ ಕಾಡಾನೆಗಳು ಏಕಾಏಕಿ ನಮ್ಮ ಗ್ರಾಮಗಳಿಗೆ ಬಂದು ದಾಳಿ ನಡೆಸುತ್ತಿದೆ. ಬೆಳೆಹಾನಿ ಮಾಡುತ್ತಿರುವ ಜೊತೆಗೆ ರೈತರ ಮೇಲೂ ದಾಳಿ ಮಾಡುತ್ತಿದ್ದು, ಬೆಳಗ್ಗೆ ಕೆಲಸಕ್ಕೆಂದು ಬಂದಂತಹ ರೈತನ ಮೇಲೆ ಏಕಾಏಕಿ ದಾಳಿ ಮಾಡಿದ ಪರಿಣಾಮ ಅವರಿಗೆ ತೀವ್ರತರವಾಗಿ ಪೆಟ್ಟು ಬಿದ್ದಿದೆ. ಗ್ರಾಮಸ್ಥರು ಹಾಗೂ ಅರಣ್ಯ ಇಲಾಖೆಯವರು ಸೇರಿ ಆನೆಯನ್ನ ಇಲ್ಲಿಂದ ಓಡಿಸಿದ್ದು, ಅರಣ್ಯ ಇಲಾಖೆಯವರು ಆನೆಗಳನ್ನ ಕಾಡಿಗಟ್ಟುವಂತೆ ಮನವಿ ಮಾಡಿದರು. ಕೆಳವಿದೆ ಅವ್ರು ಕೂಗಾಡಿದಾಗ ಅವರು ಓಡಿಸ್ಕೊಂಡು ಹೋಗಿ ತುಣು ಬಿಡಿದೆ. ತುಣಿದಿತ್ತು, ಬಂದೆ ಎರಡನೇ ತೊಡೆ ಕಟ್ಟಾಗಿದೆ, ಭಾರಿ ಏಟಾಗಿದೆ. ಫಾರೆಸ್ಟ್ ಎಲ್ಲ ಬಂದಿದ್ದಾರೆ, ಫಾರೆಸ್ಟ್ ಎಲ್ಲ ಬಂದು ಆಂಬುಲೆನ್ಸ್ ಬಂದು ತಗೊಂಡೋಗಿದ್ದಾರೆ, ಸಬ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ, ಎಲ್ಲ ಬಂದು ತಗೊಂಡೋದ್ರು. ಈಗ ಅವರಿಗೆ ಸ್ವಲ್ಪ ಭಾರಿ ಸೀರಿಯಸ್ ಏಟ್ ಆಗಿದೆ. ಸಮಯ ಎಷ್ಟಾಗಿತ್ತು? 7 ಗಂಟೆ ಬೆಳಗ್ಗೆ ಅವರು ಇದರ ಹತ್ರ ಹೋಗಿ ಇಲ್ಲೊಂದು ಹೋಗಿದ್ದೆ ನಮ್ಮ ಡ್ರೈವರ್ ಮನೆ ಹೊಲದ ಮೇಲೆ ಇಲ್ಲ ಒಂದು ಮುರ್ಕ ತಂದಿ ಬೆಲೆನೆಲ್ಲ ಜಾಸ್ತಿ ಏಟ್ ಆಗಿದೆಯಾ? ಇದು ಇಲ್ಲಿ ಚುಚ್ಚಿತೆ ತೊಡವಾಗ, ಇದು ಇಲ್ಲ ಸೊಂಟ ಮುರಿದೋಗಿದ್ಯಾ? ಸೊಂಟೇನಿಲ್ಲ. ಯಾವ್ದು ಗಂಡಾನೇನೆ ಹೆಣ್ಣಾನೇನೆ ನೋಡಿದ್ರ? ಅದು ಕೆಡವಿರೋದು ಯಾರು ನೋಡಿಲ್ಲ. ಎಷ್ಟೊತ್ತಿಗೆ ಸುಮಾರು? ಬೆಳಗ್ಗೆನೆ ಒಂದು 6-6:30 ಬೆಳಗ್ಗೆನೆ. ಇನ್ನು ಇಲ್ಲೊಂದು ಹೋಗಿದ್ದೆ, ಇನ್ನು ಅಲ್ಲಿ ಸುರಪುರದ ಹಿಡಿದವಂತೆ ಆ ಕಡೆ ಕಾಲೋನಿ ಕಡೆ. ಬೆಳೆ ನಾಶ ಮಾಡಿದ್ಯಾ? ಬೆಳೆ ಜ್ವಾಳದ ಒಳಗಡೆ ಎಲ್ಲ ಎದರ್ತಾವ್ರೆ, ಎಲ್ಲಿ ಬೆಳಗ್ಗೆನೆ ಎಲ್ಲಿ ಜ್ವಾಳನ ಈಗ ಉಲ್ಕೋಯಕ್ಕೆ ಹೋಗಿ. ಅರ್ಕಲ್ಗೂಡು ತಾಲೂಕಿನಲ್ಲಿ ಮಳೆಯಿಂದ ಸುಮಾರು 170ಕ್ಕೂ ಅಧಿಕ ವಾಸದ ಮನೆಗಳಿಗೆ ಹಾನಿ ಸಂಭವಿಸಿದ್ದು, ಕೂಡಲೇ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ತಾಲೂಕು ಆಡಳಿತ ಕ್ರಮ ಕೈಗೊಳ್ಳಬೇಕೆಂದು ಶಾಸಕ ಎ ಮಂಜು ಸೂಚನೆ ನೀಡಿದರು. ಸೋಮವಾರ ತಾಲೂಕು ಕಚೇರಿ ಆವರಣದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ಮನೆ ಕಳೆದುಕೊಂಡ 18 ಸಂತ್ರಸ್ತ ಕುಟುಂಬಗಳಿಗೆ ತಾತ್ಕಾಲಿಕ ಪರಿಹಾರದ ಕಿಟ್ ವಿತರಣೆ ಮಾಡಿ ಮಾತನಾಡಿದ ಅವರು, ಸಂಪೂರ್ಣವಾಗಿ ವಾಸದ ಮನೆಗಳನ್ನು ಕಳೆದುಕೊಂಡ 18 ಕುಟುಂಬಗಳನ್ನು ಗುರುತಿಸಿ ರೆಡ್ ಕ್ರಾಸ್ ಸಂಸ್ಥೆಯು ಅವಶ್ಯವಿರುವ ದಿನನಿತ್ಯ ಬಳಕೆಯ ವಸ್ತುಗಳ ಕಿಟ್ಗಳನ್ನು ವಿತರಣೆ ಮಾಡಿ ಸಂತ್ರಸ್ತ ಕುಟುಂಬಗಳಿಗೆ ನೆರವು ನೀಡುತ್ತಿರುವುದು ತುಂಬಾ ಅರ್ಥಪೂರ್ಣ ಕಾರ್ಯಕ್ರಮವಾಗಿದೆ. ಸರ್ಕಾರ ಮನೆ ಕಳೆದುಕೊಂಡಿರುವ ಸಂತ್ರಸ್ತ ಕುಟುಂಬಗಳಿಗೆ 1.20 ಲಕ್ಷ ರು ಪರಿಹಾರ ನಿಗದಿ ಮಾಡಲಾಗಿದೆ. ಈ ಪೈಕಿ 3 ವಿಭಾಗಗಳಾಗಿ ವಿಂಗಡಣೆ ಮಾಡಲಾಗಿದ್ದು, ಸಂಪೂರ್ಣವಾಗಿ ಮನೆ ಕಳೆದುಕೊಂಡವರಿಗೆ ಮಾತ್ರ 1.20 ಲಕ್ಷ ರು ಪರಿಹಾರ ದೊರೆಯಲಿದೆ. ಈ ಹಣದಿಂದ ಮನೆ ನಿರ್ಮಿಸಿಕೊಳ್ಳಲು ಸಾಧ್ಯವಾಗದು. ಆಯಾ ಗ್ರಾಮ ಪಂಚಾಯಿತಿ ವತಿಯಿಂದ ನೀರು ಮನೆಗಳ ಮಂಜೂರಾತಿಯನ್ನ ಮನೆ ಕಳೆದುಕೊಂಡವರಿಗೆ ಮೊದಲ ಆದ್ಯತೆ ಮೇರೆಗೆ ನೀಡಬೇಕು ಎಂದರು. ಪ್ರಪಂಚದಲ್ಲೇ ಈ ಸೇವೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು, ಯಾರು ನಿರಾಶ್ರಿತರಾಗಿರ್ತಾರೆ ಅವ್ರಿಗೆ ತಾತ್ಕಾಲಿಕವಾಗಿ ಧೈರ್ಯ ತುಂಬತಕ್ಕಂಥ ಒಂದು ಹವ್ಯಾಸವನ್ನು ಇಟ್ಕೊಂಡು ಇಡೀ ಪ್ರಪಂಚದಲ್ಲಿ ಅವರವ್ರದ್ದೇ ಆದಂಥ ತೊಂದರೆಗಳಿದ್ದಾಗ ಅವ್ರಿಗೆ ಸ್ಪಂದಿಸ್ತಕ್ಕಂಥ ಕಾರ್ಯ ಮಾಡಿದ್ದಾರೆ. ಅದಕ್ಕೆ ನಾನು ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೆ ಧನ್ಯವಾದಗಳು. ಬಹುಶಃ ಇವತ್ತು ಈ ರೀತಿಯಾದಂತಹ ಸಂಸ್ಥೆಗಳು ಇಡೀ ಪ್ರಪಂಚದಲ್ಲಿ ಸಂಬಂಧಪಟ್ಟಂತಹ ಗ್ರಾಮಗಳಲ್ಲಿ ಈ ಥರ ಸಹಕಾರಗಳನ್ನು ಕೊಟ್ಟರೆ ಎಲ್ಲೋ ಒಂದು ಕಡೆ ಸಂತ್ರಸ್ತರು ನೋವಲ್ಲಿರ್ತಕ್ಕಂಥವ್ರಿಗೆ ಒಂದು ಧೈರ್ಯ ತುಂಬಿ ಅವರಿಗೆ ತಾತ್ಕಾಲಿಕವಾಗಿ ಇರ್ತಕ್ಕಂಥದ್ದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ತಕ್ಕಂಥದ್ದು ಆಗ್ತದೆ. ಅದ್ರ ಜೊತೆಗೆ ಈಗಾಗಲೇ ನಾವು ತಹಸೀಲ್ದಾರು ನಾವೆಲ್ಲ ಸುಮಾರು 170 ಮನೆಗಳು ನಮ್ಮ ತಾಲೂಕಲ್ಲಿ ಬಿದ್ದು ಹೋಗಿರುತ್ತೆ. ರೆಡ್ ಕ್ರಾಸ್ ಹಾಸನ ಶಾಖೆಯ ಸಭಾಪತಿಗಳಾದ ಹೆಮ್ಮಿಗೆ ಮೋಹನ್ ಮಾತನಾಡಿ, ಶಾಸಕ ಎ ಮಂಜು ಅವರು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ವೇಳೆ ರೆಡ್ ಕ್ರಾಸ್ ಭವನ ನಿರ್ಮಿಸಲು ಆರ್ಥಿಕ ನೆರವು ಕಲ್ಪಿಸಿದ್ದರು. ಅವರ ಸಹಕಾರ ಬೆಂಬಲ ನಮ್ಮ ಸಂಸ್ಥೆ ಮೇಲೆ ಇರುತ್ತದೆ. ಈ ಸಲುವಾಗಿ ಇಂದಿನ ಕಾರ್ಯಕ್ರಮಕ್ಕೂ ಹೆಚ್ಚು ಆಸ್ಪದ ನೀಡಿದ ಮೇರೆಗೆ ತಾಲೂಕಿನ ಎಲ್ಲಾ ಸಂತ್ರಸ್ತರನ್ನ ಒಂದೇ ವೇದಿಕೆಗೆ ಕರೆದು ನೆರವು ಕಲ್ಪಿಸಲು ಸಾಧ್ಯವಾಗಿದೆ ಎಂದು ತಿಳಿಸಿದರು. 170 ರಾಷ್ಟ್ರಗಳಲ್ಲಿದೆ. ನಮ್ಮ ಕೆಲಸ ಇಷ್ಟೇ, ಮನುಷ್ಯತ್ವದ ಒಂದು ಹಾದಿನಲ್ಲಿ ಮನುಷ್ಯತ್ವವನ್ನು ಉಳಿಸೋಕ್ಕೋಸ್ಕರ ಮನುಷ್ಯತ್ವದ ಒಂದು ಭಾವನೆಗಳಿಗೆ ಸ್ಪಂದಿಸುವಂತಹ ಒಂದು ಸಂಸ್ಥೆ. ಇಂತಹ ಸಮಯದಲ್ಲಿ ಏನಾದರೂ ಒಂದು ನೆರೆ ಬಂದಂತಹ ಸಮಯದಲ್ಲಿ ಅಥವಾ ಮಳೆ ಹಾನಿಯಿಂದ ನಷ್ಟಗೊಂಡಂತಹ ಸಮಯದಲ್ಲಿ ನಮ್ಮ ಕೈಲಾದಷ್ಟು ಒಂದು ಸಹಾಯವನ್ನು ನಮ್ಮ ಪರಿಹಾರ ಸಾಮಗ್ರಿಗಳನ್ನು ಕೊಡೋದ್ರ ಮೂಲಕ ಅವರಿಗೆ ಸಾಂತ್ವನ ಹೇಳೋದ್ರ ಮೂಲಕ ನಿಮ್ಮ ಜೊತೆ ನಾವು ಕೂಡ ಇದ್ದೀವಿ. ಸರ್ಕಾರ ಕೂಡ ಮಾಡುತ್ತೆ. ನಿಮಗೆ ತಹಸೀಲ್ದಾರರ ನೇತೃತ್ವದಲ್ಲಿ, ಶಾಸಕರ ನೇತೃತ್ವದಲ್ಲಿ ನಿಮಗೆ ಮಾಡುವಂತಹ ಹಲವಾರು ಕೆಲಸಗಳನ್ನು ಸರ್ಕಾರ ಕೂಡ ಒಂದು ಕಡೆ ಮಾಡಿದರೆ, ನಾವು ಸೇವಾ ಸಂಸ್ಥೆಯಾಗಿ ನಿಮ್ಮ ಹತ್ರ ಬಂದು ನಿಮ್ಮ ಮನೆ ಹತ್ರನೇ ಬರಬೇಕಾಗಿತ್ತು. ಆದರೆ ಶಾಸಕರನ್ನ ಎಲ್ಲ ಕಡೆ ಕರ್ಕೊಂಡು ಹೋಗೋಕೆ ಆಗದೇ ಇರೋದ್ರಿಂದ ಎಲ್ಲರನ್ನೂ ಒಂದು ಕಡೆ ಸೇರಿಸಬೇಕು ಅಂತ ಹೇಳಿ ಅವರು ಒಂದು ಕಾರ್ಯಕ್ರಮವನ್ನು ಮಾಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಿಮ್ಮನ್ನೆಲ್ಲ ಇಲ್ಲೇ ಕರೆಸಿದ್ದೀವಿ. ನಂತರ ದಂಡು ಸ್ವಾಮಿಗಳು
ಆ ಮನೆಗಳಿಗೆ ವೀಕ್ಷಣೆ ಮಾಡಿ ಮನೆಗಳ ಫೋಟೋ ತೆಗೆದು ನಿಜವಾಗಿ ಹಾನಿಯಾಗಿದೆಯೋ ಇಲ್ಲವೇ ಅನ್ನೋದು ಸಾಕ್ಷಿನ ನಾನು ಒದಗಿಸ್ತೀನಿ ಅಂತ ಹೇಳಿ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ. ನೀವೆಲ್ಲರೂ ಬಂದಿದ್ದೀರಿ. ಈ ಒಂದು ಶಾಸಕ ಕಾರ್ಯಕ್ರಮದಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ತಾಲೂಕು ಉಪಸಭಾಪತಿ ವಿಎ ನಂಜುಂಡಸ್ವಾಮಿ, ರೆಡ್ ಕ್ರಾಸ್ ಸಂಸ್ಥೆ ತಾಲೂಕು ಘಟಕದ ಸಭಾಪತಿ ತಹಶೀಲ್ದಾರ್ ಸೌಮ್ಯ, ಜಿಲ್ಲಾ ಉಪಸಭಾಪತಿ ಡಾಕ್ಟರ್ ವೈಎಸ್ ವೀರಭದ್ರಪ್ಪ, ಜಿಲ್ಲಾ ಕಾರ್ಯದರ್ಶಿ ಶಬೀರ್ ಅಹಮದ್, ಖಜಾಂಚಿ ಎಚ್ಡಿ ಜಯೇಂದ್ರ ಕುಮಾರ್, ನಿರ್ದೇಶಕರಾದ ಅಮ್ಜದ್ ಖಾನ್ ಸೇರಿದಂತೆ ಇತರರು ಹಾಜರಿದ್ದರು. ಕೆಆರ್ಪೇಟೆ ತಾಲೂಕು ವ್ಯಾಪ್ತಿಯಲ್ಲಿರುವ ಹೇಮಾವತಿ ಎಡದಂಡೆ ನಾಲೆಯ 54ನೇ ವಿತರಣಾ ನಾಲೆಯ ಕಳಪೆ ಕಾಮಗಾರಿ ಮತ್ತು ನೀರಾವರಿ ಇಲಾಖೆಯಲ್ಲಿ ನಡೆಯುತ್ತಿರುವ ಇತರ ಅಕ್ರಮಗಳ ವಿರುದ್ಧ ತಾಲೂಕು ರೈತ ಸಂಘ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಸೋಮವಾರ ಪಟ್ಟಣದ ಹೇಮಾವತಿ ಎಡದಂಡೆ ನಾಲಾ ವಿಭಾಗದ ಕಾರ್ಯಪಾಲಕ ಅಭಿಯಂತರರ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ರೈತ ಸಂಘದ ಮಾಜಿ ಅಧ್ಯಕ್ಷ ಮುದುಗೆರೆ ರಾಜೇಗೌಡ ಮಾತನಾಡಿ, ತಾಲೂಕಿನ ಕಸ್ಬಾ ಹೋಬಳಿಯ 5,000ಕ್ಕೂ ಅಧಿಕ ಪ್ರದೇಶಕ್ಕೆ ನೀರೊದಗಿಸುವ 54ನೇ ವಿತರಣಾ ನಾಲೆಯ ಆಧುನೀಕರಣ ಕಾಮಗಾರಿ ಈ ಭಾಗದ ರೈತ ಹೋರಾಟಗಾರರ ದಶಕಗಳ ಹೋರಾಟದ ಫಲವಾಗಿ ಆರಂಭಗೊಂಡಿದೆ. 55 ಕೋಟಿ ರುಗಳ ಈ ಕಾಮಗಾರಿ ನಿಯಮಾನುಸಾರ ನಡೆಯುತ್ತಿಲ್ಲ. ಕಾಮಗಾರಿ ನಿರ್ವಹಿಸುತ್ತಿರುವ ಗುತ್ತಿಗೆದಾರರು ಮತ್ತು ಎಂಜಿನಿಯರ್ಗಳು ಪರಸ್ಪರ ಶಾಮೀಲಾಗಿ ಕಳಪೆ ಕಾಮಗಾರಿಗೆ ಚಾಲನೆ ನೀಡಿದ್ದು, ಇದರ ವಿರುದ್ಧ ನಾವು ಧ್ವನಿ ಎತ್ತಿದ್ದೇವೆ. ಯಾವುದೇ ಬೆದರಿಕೆ ಕರೆಗಳಿಗೆ ನಾವು ಬೆದರುವುದಿಲ್ಲ. ಸರ್ಕಾರದ ಹಣ ಪೋಲಾಗಲು ಅವಕಾಶ ನೀಡುವುದಿಲ್ಲ ಎಂದ ಅವರು, ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲಿಸಿ ಕಳಪೆ ಕಾಮಗಾರಿ ನಡೆದಿರುವ ಜಾಗದಲ್ಲಿ ಗುಣಮಟ್ಟದ ಕಾಮಗಾರಿ ನಡೆಸಬೇಕು, ಇಂತಹದ್ದು ಆಗದಂತೆ ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಕಾರಿಗನಹಳ್ಳಿ ಪುಟ್ಟೇಗೌಡ, ಕರವೇ ತಾಲೂಕು ಅಧ್ಯಕ್ಷ ಶ್ರೀನಿವಾಸ್, 2 ಸಂಘಟನೆಯ 100 ಕಾರ್ಯಕರ್ತರು ಭಾಗವಹಿಸಿದ್ದರು. ವರದಿ ಮನು ಮಾಕವಳ್ಳಿ, ವಿವಿಸಿ ನ್ಯೂಸ್, ಕೆಆರ್ಪೇಟೆ. ಪವಾಡ ಪುರುಷರ ನೆಲೆಬೀಡು ಹಾಗೂ ಶ್ರದ್ಧಾ ಭಕ್ತಿ ಕೇಂದ್ರವಾಗಿರುವ ಕೆಆರ್ಪೇಟೆ ತಾಲೂಕಿನ ಗವಿಮಠದ ಶ್ರೀ ಸ್ವಾತಂತ್ರ್ಯ ಲಿಂಗೇಶ್ವರ ಪವಾಡ ಪುರುಷರ ನೆಲೆಬೀಡು ಹಾಗೂ ಶ್ರದ್ಧಾ ಭಕ್ತಿ ಕೇಂದ್ರವಾಗಿರುವ ಕೆಆರ್ಪೇಟೆ ತಾಲೂಕಿನ ಗವಿಮಠದ ಶ್ರೀ ಸ್ವಾತಂತ್ರ್ಯ ಸಿದ್ದಲಿಂಗೇಶ್ವರ ದೇವಾಲಯದ ಆವರಣದಲ್ಲಿ ಕಲ್ಯಾಣಿ ಉದ್ಯಾನವನ, ಚೆಕ್ ಡ್ಯಾಂ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಎಚ್ಡಿ ಮಂಜು ಗುದ್ದಲಿ ಪೂಜೆ ನೆರವೇರಿಸಿದರು. ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಎಚ್ಡಿ ಮಂಜು, ಈ ಪವಾಡ ಪುರುಷರ ಪುಣ್ಯಕ್ಷೇತ್ರದ ತಾಲೂಕಿನಲ್ಲಿ ಜನಿಸಿ ಅಭಿವೃದ್ಧಿ ಕಾರ್ಯಕ್ಕೆ ಚಾಲನೆ ನೀಡುತ್ತಿರುವುದು ನನ್ನ ಸೌಭಾಗ್ಯ. ಈ ದೇವಾಲಯ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರವರ ಮನೆದೇವರು. ಅವರ ಮುಖ್ಯಮಂತ್ರಿ ಅಧಿಕಾರದ ಅವಧಿಯಲ್ಲೇ ಅಭಿವೃದ್ಧಿ ಕಾಮಗಾರಿಯ ಯೋಜನೆ ಅನುಷ್ಠಾನಗೊಂಡಿರುವುದು. ಆದರೆ ಸಣ್ಣಪುಟ್ಟ ಸಮಸ್ಯೆಗಳಿಂದ ಸಿಲುಕಿದ ಅನುದಾನವನ್ನು ಬಗೆಹರಿಸಿ ಇಂದು ಸಾವಿರಾರು ಭಕ್ತ ಸಮೂಹ ಒಳಗೊಂಡಿರುವ ದೇವಾಲಯದ ಅಭಿವೃದ್ಧಿ ಕಾಮಗಾರಿಗೆ ಸುಮಾರು 9 ಕೋಟಿ ರು ವೆಚ್ಚದಲ್ಲಿ ಕಲ್ಯಾಣಿ ಉದ್ಯಾನವನ, ಚೆಕ್ ಡ್ಯಾಂ ಸೇರಿದಂತೆ ಅನೇಕ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ದೇವೆ. ಗುತ್ತಿಗೆದಾರರು ಕೂಡ ಪವಾಡ ಪುರುಷರ ನೆಲೆಬೀಡಿನ ಅಭಿವೃದ್ಧಿಗೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ಗುಣಮಟ್ಟದ ಕಾಮಗಾರಿ ಕೈಗೊಳ್ಳಬೇಕು ಎಂದರು. ಬಂದ ಸಂದರ್ಭದಲ್ಲಿ ಸುಮಾರು ವಿಚಾರಗಳು ಚರ್ಚೆ ಆದ. ಇದು ಬಹುತೇಕ ನಮ್ಮ ಕಾರ್ಯಕ್ರಮ ಅಲ್ಲ, ತುಂಬ ಹಿಂದಿನ ಕಾರ್ಯಕ್ರಮನೇ ಇದು. ಆ ಸಂದರ್ಭದಲ್ಲಿ ಯೋಗೇಶ್ ಆದರೆ ಒಂದು ವೀರಶೈವ ಪರಂಪರೆ ಆಗಿರ್ಬೋದು, ಶಾಸ್ತ್ರ ಪುರಾಣ ಯೋಗಗಳು ಇರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಭೂಮಿಯೂ ಕೂಡ ಒಂದು ಈಶಾನ್ಯಲ್ಲೇ ನೀರು ಬರುತ್ತೆ. ಯಾರಿಗೂ ಇವತ್ತು ಸಣ್ಣ ಮನೆ ಕಟ್ಟಿದ್ರು ಕೂಡ ಅದನ್ನು ಮೊದಲು ಶಾಸ್ತ್ರಬದ್ಧವಾಗಿ ಮಾಡ್ತಾರೆ. ಆದರೆ ನಮ್ಮ ಮಠದಲ್ಲಿ ಕೂಡ ಹಿಂದೆ. ಈ ಸಂದರ್ಭದಲ್ಲಿ ಗವಿಮಠದ ಪೀಠಾಧ್ಯಕ್ಷ ಶ್ರೀ ಚನ್ನವೀರ ಮಹಾಸ್ವಾಮಿ, ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಎನ್ ಜಾನಕಿರಾಮ್, ಯುವ ಜನತಾ ದಳದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕುರುಬಹಳ್ಳಿ ನಾಗೇಶ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಬೂಕನಕೆರೆ ಹುಲ್ಲೇಗೌಡ, ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಚೋಕನಹಳ್ಳಿ ಪ್ರಕಾಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಮನು ಮಾಕವಳ್ಳಿ, ವಿವಿಸಿ ನ್ಯೂಸ್, ಕೆಆರ್ಪೇಟೆ. ಕೊಪ್ಪಳ ಜಿಲ್ಲಾ ಕುಕನೂರು ಪಟ್ಟಣದ ಶ್ರೀ ಅನ್ನದಾನೇಶ್ವರ ಶಾಖಾ ಮಠದ ವತಿಯಿಂದ ಗಲ್ಲಿ ಗಲ್ಲಿಗಳಲ್ಲಿ ರುದ್ರಾಕ್ಷಿ ಧಾರಣ ಭಕ್ತಿ ಜಾಗೃತಿ ಅಭಿಯಾನ ಹಮ್ಮಿಕೊಂಡಿದ್ದಾರೆ ಎಂದು ಮಹಾದೇವ ಸ್ವಾಮೀಜಿ ತಿಳಿಸಿದರು. ಈ ಕುರಿತು ಮಾತನಾಡಿದ ಅವರು, ದಿನನಿತ್ಯ ಸಂಸಾರದ ಜಂಜಾಟದಲ್ಲಿ ಬದುಕುವ ಪ್ರತಿಯೊಬ್ಬರು ಧ್ಯಾನ, ಪುರಾಣ, ಪ್ರವಚನಗಳಲ್ಲಿ ಭಾಗಿಯಾಗಿ ಭಕ್ತಿ ಮಾರ್ಗದಲ್ಲಿ ನಡೆದಾಗ ಮಾತ್ರ ಮನಸ್ಸಿಗೆ ಶಾಂತತೆ ದೊರಕುತ್ತದೆ. ಶ್ರಾವಣ ಮಾಸದ ಅಂಗವಾಗಿ ಪಟ್ಟಣದ ಅನ್ನದಾನೇಶ್ವರ ಶಾಖಾ ಮಠದ ಮಹಾಶಿವಯೋಗಿಗಳ ಜಾತ್ರಾ ಮಹೋತ್ಸವ ಹಾಗೂ ಸಾಮೂಹಿಕ ವಿವಾಹ, ಕೃತಿ ಬಿಡುಗಡೆ, ದಾನಿಗಳಿಗೆ ಸನ್ಮಾನ, ಸಂಗೀತ ಕಾರ್ಯಕ್ರಮಗಳ ಅಂಗವಾಗಿ ಗಾಂಧಿನಗರ, ಅಂಬೇಡ್ಕರ್ ಕಾಲೋನಿ ಸೇರಿ ಪ್ರಮುಖ ಕಾಲೋನಿಗೆ ತೆರಳಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ಶ್ರಾವಣ ಮಾಸದ ನಿಮಿತ್ತವಾಗಿ ಬಹು ವರ್ಷಗಳಿಂದ, ಸುಮಾರು 10 ವರ್ಷಗಳಿಂದ ಕುಕನೂರು ಪಟ್ಟಣದಲ್ಲಿ ಮತ್ತು ಕುಕನೂರು ತಾಲೂಕಿನ ತುಂಬ ನಿರಂತರವಾಗಿ ರುದ್ರಾಕ್ಷಿ ಧಾರಣ, ಲಿಂಗ ಧಾರಣ ಅಂತ ಧರ್ಮ ಜಾಗೃತಿ ಕಾರ್ಯಕ್ರಮವನ್ನು ನಮ್ಮ ಶ್ರೀಮಠದ ಸದ್ಭಕ್ತರು, ಈ ಊರಿನ ಹಲವಾರು ಹಿರಿಯರ ಸಹಕಾರ, ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ನಾವು ಮಾಡಿಕೊಂಡು ಬಂದಿರೋದನ್ನು ತಾವೆಲ್ಲ ನೋಡಿದ್ದೇವೆ. ಬಹುಶಃ ಈ ವರ್ಷ ಕೂಡ ವಿಶೇಷವಾಗಿ ನಮ್ಮೂರಿನ ಎಲ್ಲ ಓಣಿಗಳಿಗೆ, ಎಲ್ಲ ವಾರ್ಡ್ಗಳಿಗೆ ಭೇಟಿ ನೀಡಿ ಅಲ್ಲಿರುವಂಥ ಎಲ್ಲ ಜನರಿಗೂ ಕೂಡ ರುದ್ರಾಕ್ಷಿ ಧಾರಣ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮ ಅಂಬೇಡ್ಕರ್ ನಗರದ ಓಣಿ ಒಳಗೆ ಇವತ್ತು ಎಲ್ಲರ ಮನೆ ಭೇಟಿ ನೀಡಿದಾಗ ನಾವೆಲ್ಲ ಕೆಲವು ಜನ ನೋಡ್ತೀವಿ, ರುದ್ರಾಕ್ಷಿ ಕಟ್ಟಂದ್ರೆ ಬ್ಯಾಡ ಅಂತ ಇರ್ತಾರೆ. ಆದರೆ ಅಂಬೇಡ್ಕರ್ ನಗರ, ಈ ಗಾಂಧಿನಗರ, ಈ ನಮ್ಮ ದಲಿತ ಓಣಿಗಳಲ್ಲಿ ಮನೆಗಳಲ್ಲಿ ಭೇಟಿ ನೀಡಿದಾಗ
ಅವರೆಲ್ಲರೂ ನಮಗೆ ರುದ್ರಾಕ್ಷಿ ಕಟ್ಟಿ ನಾವು ಚಲೋ ಆಗಬೇಕು, ನಾವು ಒಂದಿಷ್ಟು ಸಂಸ್ಕಾರವನ್ನು ಹೊಂದಬೇಕು, ನಾವು ಸಮಾಜಕ್ಕೆ ಬೆರಿಬೇಕೆಂಬ ಭಾವ ನೋಡಿದಾಗ ನಿಜವಾಗ್ಲೂ ಕೂಡ ನಮ್ಮ ತಂದೆ ತಾಯಿ ನೋಡಿದ್ರೆ ಸಂತೋಷ ಆಗ್ತದೆ. ಅವರಲ್ಲಿರುವಂಥ ಜಾಗೃತಿ, ಅವರಲ್ಲಿರುವಂಥ ಕಾಳಜಿಯನ್ನು ಕಂಡಾಗ ಅತ್ಯಂತ ಸಂತೋಷ. ಯಾಕಂದ್ರೆ ಮನುಷ್ಯ. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ಪ್ರಶಾಂತ್ ಅರೆಬೆರಳಿನ, ಮಲ್ಲು ಗೋರ್ಲೆಕೊಪ್ಪ, ನಿಂಗರಾಜ್ ಅಣ್ಣಿಗೇರಿ, ವೀರಭದ್ರಪ್ಪ ಸುಂಕದ, ಪ್ರಭು ಶಿವ ಶಿಂಪರ್ ಸೇರಿದಂತೆ ಇತರರು ಇದ್ದರು. ವರದಿ ರುದ್ರಪ್ಪ ಭಂಡಾರಿ, ವಿವಿಸಿ ನ್ಯೂಸ್, ಕೊಪ್ಪಳ. ಜನರಲ್ಲಿ ರಾಷ್ಟ್ರೀಯತೆಯ ಜಾಗೃತಿ ಅರಿವಿಗಾಗಿ ಭಟ್ಕಳ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಪಟ್ಟಣದಲ್ಲಿ ತಿರಂಗ ಯಾತ್ರೆ ಬೈಕ್ ರ್ಯಾಲಿಗೆ ಮಾಜಿ ಬಿಜೆಪಿ ಶಾಸಕ ಸುನಿಲ್ ನಾಯಕ್ ಚಾಲನೆ ನೀಡಿದರು. ಭಟ್ಕಳದ ಮಣ್ಕುಳ್ಳಿಯಲ್ಲಿರುವ ಬಿಜೆಪಿ ಕಾರ್ಯಾಗಾರದ ಎದುರು ಬೈಕ್ ರ್ಯಾಲಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಕಳೆದ 3 ವರ್ಷದಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನ ವಿಶೇಷವಾಗಿ ಆಚರಿಸಲಾಗುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ಕನಸಿನ ಹರ್ ಘರ್ ತಿರಂಗ ಅಭಿಯಾನದಿಂದ ಸ್ವಾತಂತ್ರ್ಯ ದಿನಾಚರಣೆ ಮತ್ತಷ್ಟು ಕಳೆ ಕಟ್ಟಿದೆ. ಈ ಹಿಂದೆ ಸರ್ಕಾರಿ ಕಚೇರಿಗಳಲ್ಲಿ ಮಾತ್ರ ಧ್ವಜವನ್ನ ಹಾರಿಸಲಾಗುತ್ತಿತ್ತು. ಆನಂತರ ಸಂಸತ್ತಿನಲ್ಲಿ ಮಸೂದೆಯನ್ನ ಮಂಡಿಸಿ ಎಲ್ಲ ಮನೆಯಲ್ಲೂ ತ್ರಿವರ್ಣ ಧ್ವಜವನ್ನ ಹಾರಿಸಲು ಅವಕಾಶ ಮಾಡಿಕೊಡಲಾಗಿದೆ. ಆದ್ದರಿಂದ ಆಗಸ್ಟ್ 13ರ ಬೆಳಗ್ಗೆಯಿಂದ 3 ದಿನಗಳವರೆಗೆ ಧ್ವಜವನ್ನ ಹಾರಿಸುವ ಮೂಲಕ ರಾಷ್ಟ್ರೀಯತೆ ಮರೆಯಬೇಕಾಗಿದೆ. ಆ ಸಲುವಾಗಿ ನಮ್ಮ ಪಕ್ಷದ ಯುವ ಮೋರ್ಚಾ ಬೈಕ್ ರ್ಯಾಲಿಯ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುತ್ತಿದೆ ಎಂದರು. ಅಂತಕ್ಕಂಥ ಅಡಿಯಲ್ಲಿ ಇವತ್ತು 78ನೇ ಸ್ವಾತಂತ್ರ್ಯ ದಿವಸ ಅಂಗವಾಗಿ ಇವತ್ತು ಭಟ್ಕಳದ ಯುವ ಮೋರ್ಚಾದ ವತಿಯಿಂದ ತಿರಂಗ ಯಾತ್ರೆ ಅಂತಕ್ಕಂಥ ಒಂದು ಬೈಕ್ ರ್ಯಾಲಿ ಮುಖಾಂತರ ಜನರಿಗೆ ಅರಿವು ಮೂಡಿಸುವ ಮೂಲಕ ಕಳೆದ 3 ವರ್ಷದಿಂದ ಇವತ್ತು ಸ್ವಾತಂತ್ರ್ಯ ದಿವಸ ಆಗಸ್ಟ್ 15 ಹಿಂದೆ ಹೆಂಗೆ ಆಚರಣೆ ಮಾಡ್ತಿದ್ರು, ಕಳೆದ 3 ವರ್ಷದಿಂದ ವಿಶೇಷವಾಗಿ ವಿನೂತನವಾಗಿ ಮನೆ ಮನೆಗೆ ಮುಟ್ಟುವ ರೀತಿಯಲ್ಲಿ ಇವತ್ತು ಆಚರಣೆ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷ. ಯಾಕಂದರೆ ಸ್ವಾತಂತ್ರ್ಯ ದಿವಸ ಅಂತ ಹೇಳಿದ್ರೆ ಅದು ವಿಶೇಷವಾಗಿರ್ತಕ್ಕಂಥ ಒಂದು ದಿವಸ. ಅದು ನಮಗೆಲ್ಲರಿಗೂ ಒಂದು ಸ್ವತಂತ್ರ ಬಂದಿರತಕ್ಕಂಥ ದಿವಸ. ಆ ದಿವಸವನ್ನು ಒಂದು ವಿಶೇಷತೆಯಿಂದ ಕೂಡಿರಬೇಕು. ಕೇವಲ ನಾವು ಹಿಂದಿನ ವರ್ಷ ಮಾಡಿದ್ರು ಈ ವರ್ಷ ಮಾಡಬೇಕು, ಮುಂದಿನ ವರ್ಷನೂ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿ ಇವತ್ತು ಅಧಿಕಾರಿ ವರ್ಗದವರಿತ್ತು. ಅಧಿಕಾರಿಗಳು ಕೇವಲ ಕಚೇರಿಯಲ್ಲಿ ಮತ್ತು ತಾಲೂಕಾ ಆಫೀಸಲ್ಲಿ, ತಾಲೂಕಾ ಕಚೇರಿಯಲ್ಲಿ ಬಾವುಟ ಹಾರಿಸುವ ಮೂಲಕ. ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಲಕ್ಷ್ಮೀನಾರಾಯಣ ನಾಯಕ್, ಜಿಲ್ಲಾ ಕಾರ್ಯದರ್ಶಿ ಸುಬ್ರಾಯ್ ದೇವಾಡಿಗ, ಯುವ ಮೋರ್ಚಾ ಅಧ್ಯಕ್ಷ ಸುನಿಲ್ ಕಾಮತ್, ಕಾರ್ಯದರ್ಶಿ ಶ್ರೀನಿವಾಸ್ ನಾಯಕ್, ದಿನೇಶ್ ನಾಯಕ್ ಸೇರಿದಂತೆ ಮತ್ತಿತರರಿದ್ದರು. ವರದಿ ಲೋಕೇಶ್ ನಾಯಕ್, ವಿವಿಸಿ ನ್ಯೂಸ್, ಭಟ್ಕಳ. ಕೇರ್ಪೇಟೆ ತಾಲೂಕು ಶೀಳನೆರೆ ಹೋಬಳಿ ಬ್ಯಾಲದಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರಾಗಿ ವಿನೋದ್ ಲೋಕೇಶ್ ಹಾಗೂ ನೂತನ ಉಪಾಧ್ಯಕ್ಷರಾಗಿ ಲಕ್ಷ್ಮಮ್ಮ ಚೆನ್ನೇಗೌಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರನ್ನು ಅಭಿನಂದಿಸಿ ಮಾತನಾಡಿದ ಹರನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಅಶೋಕ್, ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸಂಘದ ಎಲ್ಲಾ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಘದ ಶ್ರೇಯೋಭಿವೃದ್ಧಿಗೆ ಶ್ರಮಿಸಬೇಕು. ಸಂಘವು ಇದ್ದರೆ ನಾವೆಲ್ಲರೂ ಉಳಿದಂತೆ. ಯಾಕೆಂದರೆ ನಮ್ಮ ರೈತರು ಹಾಗೂ ಮಹಿಳೆಯರು ಕೃಷಿಯ ಜೊತೆಗೆ ಹೈನುಗಾರಿಕೆಯಲ್ಲಿ ಹೆಚ್ಚಾಗಿ ತೊಡಗಿಸಿಕೊಂಡಿರುವುದರಿಂದ ಕುಟುಂಬದ ನಿರ್ವಹಣೆಯನ್ನು ನಿಭಾಯಿಸುತ್ತಿದ್ದಾರೆ. ಸಂಘವು ಹೆಚ್ಚೆಚ್ಚು ಲಾಭಾಂಶ ಗಳಿಸಿದರೆ ನಾವೆಲ್ಲರೂ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು ಸಹಾಯವಾಗುತ್ತದೆ ಎಂದರು. ಗ್ರಾಮದಲ್ಲಿ ನಡೆಯುತ್ತಿರುವಂಥ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆಯ ಪ್ರಕ್ರಿಯೆಯು ಇವತ್ತು ಪೂರ್ಣಗೊಂಡಿದ್ದು, ಅಧ್ಯಕ್ಷರಾಗಿ ವಿನೋದ ಜೆ.ಕೆ, ಉಪಾಧ್ಯಕ್ಷರಾಗಿ ಲಕ್ಷ್ಮಮ್ಮ ಅವರು ಚೆನ್ನೇಗೌಡರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹಾಗೂ ಮಾತಿನಂತೆ ಮೊದಲಿನಿಂದಲೂ ಹೋದ ವರ್ಷ ಪ್ರೇಮಮ್ಮ ಮತ್ತು ಸುಜಾತ ಅವರು ಅಧ್ಯಕ್ಷರು ಉಪಾಧ್ಯಕ್ಷರಾಗಿದ್ದರು. ಕೊಟ್ಟ ಮಾತಿನಂತೆ ನಡೆದುಕೊಂಡು ಹಿರಿಯ ಮುಖಂಡರು ಮತ್ತು ಬಾಡಿಗೆ ಸ್ಪಂದಿಸಿ ಅವರು ರಾಜೀನಾಮೆ ಕೊಟ್ಟು ತೆರವಾದಂಥ ಜಾಗಕ್ಕೆ ಎಲ್ಲ 10-11 ಜನ ಸದಸ್ಯರು ಸೇರಿ ಸರ್ವಾನುಮತದಿಂದ ವಿನೋದ ಮತ್ತು ಲಕ್ಷ್ಮಮ್ಮ ಅವರನ್ನು ಆಯ್ಕೆ ಮಾಡಿ ಬಾಡಿಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಲಿ ಹಾಗೂ ಒಳ್ಳೆಯ ಗ್ರಾಮದಲ್ಲಿ ಒಳ್ಳೆಯ ಹಾಲು ಹಾಕಿಸಲಿ ಹಾಗೂ ಹೆಚ್ಚಿಗೆ ಡೈರಿ ಉತ್ಪನ್ನಕ್ಕೆ. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರಾದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಪಾಪೇಗೌಡ, ನಂಜೇಗೌಡ, ಚನ್ನೇಗೌಡ, ಮಂಜೇಗೌಡ, ಅಣ್ಣಯ್ಯ, ಮಂಜೇಗೌಡ, ಕೃಷ್ಣೇಗೌಡ, ಮರಿಗೌಡ, ಸಂಘದ ನಿರ್ದೇಶಕರಾದ ಭಾಗ್ಯ, ಸುಶೀಲಾ, ನಾಗಮ್ಮ, ಸುಧಾ, ಯಶೋಧ ಸೇರಿದಂತೆ ಇತರರು ಹಾಜರಿದ್ದರು. ವರದಿ ಮನು ಮಕವಳ್ಳಿ, ವಿವಿಸಿ ನ್ಯೂಸ್, ಕೇರ್ಪೇಟೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ಹತ್ಯೆ ಅಲೆಗಳ ದೌರ್ಜನ್ಯ ಖಂಡಿಸಿ ಶ್ರೀರಂಗಪಟ್ಟಣದ ಹೆದ್ದಾರಿಯಲ್ಲಿಂದು ಬಿಜೆಪಿ ಹಿಂದೂ ಜಾಗರಣ ವೇದಿಕೆ ಹಾಗೂ ಇತರೆ ಸಂಘಟನೆಗಳ ಮುಖಂಡರು ಪ್ರತಿಭಟನೆ ನಡೆಸಿದರು. ಶ್ರೀರಂಗಪಟ್ಟಣದ ಕುವೆಂಪು ವೃತ್ತದಲ್ಲಿ ಜಮಾಯಿಸಿ ಪ್ರತಿಭಟನಾಕಾರರು ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಮಾನವ ಸರಪಳಿ ನಿರ್ಮಿಸಿ ಬಾಂಗ್ಲಾ ಮುಸ್ಲಿಮರ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಪಿ. ಹಳ್ಳಿ ರಮೇಶ್ ಮಾತನಾಡಿ, ಹಲವು ದಿನಗಳಿಂದ ಬಾಂಗ್ಲಾದಲ್ಲಿ ಕಾರಣಾಂತರಗಳಿಂದ ಹಿಂದೂಗಳ ಮೇಲೆ ಹಲ್ಲೆ ನಡೆಯುತ್ತಿದೆ.
ದೇಶದ ಅಜಾಗರೂಕತೆಯಿಂದ ಹಿಂದೂಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ. ಅವರ ಮನೆ ಮಠಗಳ ಮೇಲೆ ದರೋಡೆ, ಕೊಲೆ, ಅತ್ಯಾಚಾರಗಳನ್ನು ನಡೆಸಲಾಗುತ್ತಿದ್ದರೂ ವಿಶ್ವಸಂಸ್ಥೆ ನೋಡಿಕೊಂಡು ಸುಮ್ಮನಿದೆ. ಇಂತಹ ಪರಿಸ್ಥಿತಿಯಲ್ಲಿ ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತರಾಗಿರುವ ಹಿಂದೂಗಳ ಪರ ವಿಶ್ವಸಂಸ್ಥೆ ನಿಲ್ಲಬೇಕಾಗಿದೆ. ಕೂಡಲೇ ವಿಶ್ವಸಂಸ್ಥೆ ಮಧ್ಯ ಪ್ರವೇಶ ಮಾಡಬೇಕೆಂದು ಪ್ರತಿಭಟನಾಕಾರರು ಒತ್ತಾಯ ಮಾಡಿದರು. ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರಾದ ಸಚ್ಚಿದಾನಂದ, ಕೆಎಸ್ ನಂಜುಂಡೇಗೌಡ, ಉಮೇಶ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಕುಮಾರ್, ಭೂಮಿದಾಯಿ ಹೋರಾಟ ಸಮಿತಿ ಅಧ್ಯಕ್ಷ ಕೃಷ್ಣೇಗೌಡ, ಪುರಸಭಾ ಸದಸ್ಯ ಎಸ್ ಪ್ರಕಾಶ್, ಹಿಂದೂ ಜಾಗರಣ ವೇದಿಕೆಯ ಚಂದನ್, ಒಕ್ಕಲಿಗ ಸಂಘದ ದೇವರಾಜು, ವಕೀಲ ಬಾಬು, ರವೀಶ್ ಸೇರಿದಂತೆ ಇತರರಿದ್ದರು. ವರದಿ ಟಿಎಸ್ ಶಶಿಕಾಂತ್, ವಿವಿಸಿ ನ್ಯೂಸ್, ಮಂಡ್ಯ. ಟಿ.ನರಸೀಪುರದಲ್ಲಿರುವ ಕೆಎಸ್ಐಸಿ ರೇಷ್ಮೆ ನೂಲು ತೆಗೆಯುವ ಘಟಕದಲ್ಲಿ ದಲಿತ ವಿರೋಧಿ, ಹೊರಗುತ್ತಿಗೆ ಕಾರ್ಮಿಕ ವಿರೋಧಿತನದ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ಇದೇ 15ನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ ದಿನದಂದು ಚಾಮರಾಜನಗರದಲ್ಲಿ ಪಶುಸಂಗೋಪನೆ ಮತ್ತು ರೇಷ್ಮೆ ಖಾತೆ ಸಚಿವರ ಮುತ್ತಿಗೆ ಹಾಕಲಾಗುವುದು ಎಂದು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಸಿ ಉಮಾಮಹದೇವ ಎಚ್ಚರಿಕೆ ನೀಡಿದರು. ಟಿ.ನರಸೀಪುರ ಪಟ್ಟಣದ ಕೆಎಸ್ಐಸಿ ನಿಗಮದ ಮುಂದೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವ್ಯವಸ್ಥಾಪಕ ವಿನಯ್ ವಿರುದ್ಧ ನಮ್ಮ ದಲಿತ ಸಂಘರ್ಷ ಸಮಿತಿ ದೂರಿನ ಮೇಲೆ ನಿವೃತ್ತ ನ್ಯಾಯಾಧೀಶರಿಂದ ತನಿಖೆ ಆದೇಶ ಮಾಡಿದ್ದರು. ಸದರಿ ವ್ಯವಸ್ಥಾಪಕರನ್ನ ಅದೇ ಹುದ್ದೆಯಲ್ಲಿ ಮುಂದುವರೆಸುತ್ತಾ ಸಾಕ್ಷಿ ನಾಶಕ್ಕೆ ಅವಕಾಶ ಮಾಡಿಕೊಡುತ್ತಿರುವುದರ ಜೊತೆಗೆ ಇವರ ವಿರುದ್ಧವೇ ತಕ್ಷಣ ಕ್ರಮ ಕೈಗೊಂಡು ಅಮಾನತು ಮಾಡಿ ತನಿಖೆಗೆ ಒಳಪಡಿಸಬೇಕೆಂದು ಆಗ್ರಹಿಸಿದರು. ಬಿಟ್ಟಾಗ ಫಸ್ಟು ಗೌರ್ಮೆಂಟ್ ಹಾಸ್ಪಿಟ್ಲ್ ಕರ್ಕೊಂಡವ್ನು. ಗೌರ್ಮೆಂಟ್ ಹಾಸ್ಪಿಟ್ಲಿಂದ ಜೆಎಸ್ಎಸ್ ಸೇರಿಸ್ನು. ಜೆಎಸ್ಎಸ್ ಸೇರಿಸ್ಮೇಲೆ ಸತ್ತಮಿಂದನೂ ತಂದು ಸೇರಿಸ್ತಮಿಂದನೂ ದಫನ ಮಾಡ್ತಮಿಂದನೂ ನಮ್ಗೆ ಯಾರು ಬಂದು ಏನಂತನೂ ಕೇಳಲಿಲ್ಲ ಸರ್. ನಮ್ಮ ಫ್ಯಾಕ್ಟ್ರಿ ಕಡೆ ಐತೆ ನಮ್ಗೆ ಯಾವ ಥರ 3 ಸಂಸಾರ ತಗೊಂಡೋಗ್ಬೇಕು ಹೇಳಿ ಸರ್. ನಮ್ಗೆ ಪಿ ಎಫ್ ದುಡ್ಡು ಕೊಟ್ಟಿಲ್ಲ, ನಮ್ಗೆ ಪರಿಹಾರನೂ ಕೊಟ್ಟಿಲ್ಲ. ನಾನು ಯಾವ ಥರ ವಾಟರ್ಫಾಲ್ ಮಾಡ್ಕೊಂಡೋಗ್ಬೇಕು ಹೇಳಿ ಮತ್ತೆ ದುನಿಯಾದಲ್ಲಿ ಎಲ್ಲನೂ ಮಾಡಿತಲ್ಲ ಸರ್. ಬಾಡಿನ ಇಲ್ಲಿಗೆ ತಂದಿಟ್ಟಿದ್ನಲ್ಲ ಸರ್. ನಮ್ಗೆ ಏನಂತಾನು ಕೇಳಿಲ್ವಲ್ಲ ಸರ್. ನಮ್ಮ ಮನೆಯವ್ರು ಕೇಳಿಲ್ಲ, ನಮ್ಗೆ ಏನಂತಾನು ಕೇಳಿಲ್ಲ. ನಾನು ಯಾವ ಥರ ಜೀವನ ಹೇಳಿ. ಈಗ ನಮಗೂ ನಮ್ಮ ಮನೆಯವ್ರಿಗೂ ಹೊರಗಡೆ ಕೆಲಸನೇ ಇರಲಿಲ್ಲ ಸರ್. ಹೊರಗಡೆ ಕೆಲಸಕ್ಕೆ ಏನು ಕತ್ತಿಸ್ರು ಅವ್ರನ್ನ. ಈ ಸಂದರ್ಭದಲ್ಲಿ ಸಮಿತಿಯ ಪದಾಧಿಕಾರಿಗಳು ಹಾಜರಿದ್ದರು. ವರದಿ ಎಂ ನಾಗೇಂದ್ರ ಕುಮಾರ್, ವಿವಿಸಿ ನ್ಯೂಸ್, ಟಿ.ನರಸೀಪುರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಈ ವರ್ಷ ಹಾಸನಾಂಬೆ ಶ್ರೀ ಸಿದ್ದೇಶ್ವರ ದೇವರ ಜಾತ್ರಾ ಮಹೋತ್ಸವಕ್ಕೆ ಇನ್ನಷ್ಟು ಮೆರುಗು. ಸಾರ್ವಜನಿಕರ ದರ್ಶನಕ್ಕೆ ಅಡಚಣೆಯಾಗದಂತೆ ನಿಗಾ. ಪೂರ್ವಭಾವಿ ಸಭೆಯಲ್ಲಿ ಜಿಲ್ಲಾಧಿಕಾರಿ ನಿರ್ಣಯ. ಆಗಸ್ಟ್ 17ರಿಂದ ರಾಜ್ಯಮಟ್ಟದ ಕ್ರೀಡಾಕೂಟ. ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಆಯೋಜನೆ. ಹಾಸನ ಜಿಲ್ಲಾಧ್ಯಕ್ಷ ಇ ಕೃಷ್ಣೇಗೌಡ ಮಾಹಿತಿ. ಪರಿಶಿಷ್ಟ ಸಮಾಜಗಳ ಅಭಿವೃದ್ಧಿಗೆ ಮೀಸಲಿಟ್ಟ ಕೋಟ್ಯಾಂತರ ಹಣ ದುರ್ಬಳಕೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಅಧಿಕಾರದಲ್ಲಿರಲು ಯಾವುದೇ ನೈತಿಕತೆ ಇಲ್ಲ. ಬಿಎಸ್ಪಿ ರಾಜ್ಯ ಉಪಾಧ್ಯಕ್ಷ ಗಂಗಾಧರ್ ಬಹುಜನ್ ವಾಗ್ದಾಳಿ. ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ. ಸತ್ಯದ ಕಡೆ ನಮ್ಮ ನಡೆ.